Hello, welcome back to our English lessons. ಈಗ ಕ್ವೆಶನ್ ಪೇಪರ್ ಸಾಲ್ವಿಂಗ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. We have taken up the series of solving question papers under our Vijayi Bhava YouTube channel. It's available as on YouTube as well as the notes are available on our Telegram app. So please make use of it and let us begin for this session now. Ivattu we are going to concentrate on the topic on antonyms. ಅಂದರೆ ವಿ ಹ್ಯಾವ್ ಸೀನ್ ಇನ್ ದ ದ ಫಸ್ಟ್ ಟಾಪಿಕ್ ಯಾವುದು ಅಂತ ಹೇಳಿದ್ರೆ ಸಿನಾನಿಮ್ಸ್ ಅಂತ ಮಾತಾಡಿದ್ವಿ, ವೇರ್ ವಿ ಆರ್ ಗೆಟಿಂಗ್ ದಿ ಈಕ್ವಲ್ ಮೀನಿಂಗ್ ಫಾರ್ ದಿ ಅಂಡರ್ಲೈನ್ಡ್ ವರ್ಡ್ ಅನ್ನೋ ಎಕ್ಸಸೈಸನ್ನು ನಾವು ನೋಡಿದ್ವಿ. ಆ್ಯಂಡ್ ಐ ಆಲ್ಸೋ ವಾಂಟ್ ಟು ಶೇರ್ ಸಮ್ ಟೆಸ್ಟ್ ಕ್ವೆಶ್ಚನ್ಸ್, ಓಕೆ, ಸೊ ದಟ್ ಯು ಕ್ಯಾನ್ ವರ್ಕ್ಔಟ್. ಅದನ್ನು ಹೋಮ್ವರ್ಕ್ ಥರ ತಗೊಂಡು, ಎಕ್ಸಸೈಸ್ ಥರ ತಗೊಂಡು ಯು ಪ್ಲೀಸ್ ಸಾಲ್ವ್ ಇಟ್, ಓಕೆ, ವೆನ್ ಎವರ್ ಯು ಆರ್ ಫ್ರೀ, ಆ್ಯಂಡ್ ದಟ್ ವಿಲ್ ಬಿ ಶೇರ್ ಟು ಯು ಅಟ್ ದಿ ಅರ್ಲಿಯೆಸ್ಟ್. ಇವತ್ತು ನಾವು ಮೊದಲು ಸಿನೋನಿಮ್ಸ್ ಅಂತ ಹೇಳಿದಾಗ ಅದಾಯಿತು. ಇವತ್ತು ಆ್ಯಂಟನಿಮ್ಸ್ ಅನ್ನೋದ್ರ ಬಗ್ಗೆ ನಾವು ನೋಡ್ತಾ ಇದ್ದೀವಿ. ಆ್ಯಂಟನಿಮ್ಸ್ ಅಂತ ಹೇಳಿದರೆ ಆ್ಯಂಟಿ, ಆಪೋಸಿಟ್, ಓಕೆ. ಸೊ ಸಿನೋನಿಮ್ಸ್ ಸಿಮಿಲರ್ ಮೀನಿಂಗ್ಸ್ ಇರೋವಂಥದ್ದು. ಆ್ಯಂಟನಿಮ್ಸ್ ಇಸ್ ದಿ ವರ್ಡ್ ಆಪೋಸಿಟ್ ಇನ್ ಮೀನಿಂಗ್ ಟು ದಿ ಅಂಡರ್ಲೈನ್ಡ್ ವರ್ಡ್. ಸೊ ಪ್ಲೀಸ್ ಫಾಲೋ ಅಸ್ ಆನ್ ಯೂಟ್ಯೂಬ್ ಆಸ್ ವೆಲ್ ಆಸ್ ಟೆಲಿಗ್ರಾಮ್ ಆ್ಯಪ್, ಓಕೆ. ನಾವು ಇವತ್ತು ಆ್ಯಂಟನಿಮ್ಸ್ ಅಂತಂದರೆ ಏನು, ಆ್ಯಂಟಿ ಅಂದರೆ ಆಪೋಸಿಟ್, ಯಾವುದು ವಿರುದ್ಧವಾಗಿದೆಯೋ ಅದು ಅಂತ ಹೇಳಿ. ಸೊ ಕನ್ನಡದಲ್ಲಿ ನಾವು ಇದನ್ನು ವಿರುದ್ಧ ಪದ ಅಂತ ಕರಿತೇವೆ, ವಿರುದ್ಧ ಪದಗಳು. ಆಲ್ ರೈಟ್. ಈಗ ವಿರುದ್ಧ ಪದಗಳು ಅನ್ನೋದರಲ್ಲಿ ದೇರ್ ಆರ್ ಟೂ ಟೈಪ್ಸ್. ಯಾವುದು ಅಂತ ಹೇಳಿದ್ರೆ ದೆ ವಾಟ್ ಯು ಕಾಲ್ ಆ್ಯಸ್ ಡೈರೆಕ್ಟ್ ಆಪೋಸಿಟ್ಸ್, ಅಂದರೆ ಡಿಫ್ರೆಂಟ್ ವರ್ಡ್ಸಲ್ಲಿ ಡೈರೆಕ್ಟ್ ಆಪೋಸಿಟ್ಸ್, ಆ್ಯಂಡ್ ದಿ ಅದರ್ ಒನ್ ಈಸ್ ವೇರ್ ಯು ಮೇಕ್ ಆ್ಯನ್ ಆಪೋಸಿಟ್ ಯೂಸಿಂಗ್ ಪ್ರಿಫಿಕ್ಸಸ್. ಯೂಸಿಂಗ್ prefixes or suffixes. ಓಕೆ, ಇದು ಪ್ಲೀಸ್ ರಿಮೆಂಬರ್ ದಿಸ್ ಒನ್. ಡೈರೆಕ್ಟ್ ಆಪೋಸಿಟ್ಸ್ ಅನ್ನೋದು ಒಂದು, ದೆನ್ ಮೇಕಿಂಗ್ ಆಪೋಸಿಟ್ಸ್ ಬೈ ಯೂಸಿಂಗ್ ಪ್ರಿಫಿಕ್ಸಸ್ ಆರ್ ಸಫಿಕ್ಸಸ್. ಓಕೆ, ನಾವು ಸೊ ವಾಟ್ ಡು ವಿ ಮೀನ್ ಬೈ ಡೈರೆಕ್ಟ್ ಆಪೋಸಿಟ್ಸ್? ಅಪೋಸಿಟ್ಸ್ ಅಂತ ಅಂದರೆ ವಿರುದ್ಧ ಪದಗಳು. ಎಕ್ಸಾಂಪಲ್ ಲೆಟ್ ಅಸ್ ಸಿ. ಗುಡ್, ಆಪೋಸಿಟ್ಗೆ ಚಿಹ್ನೆ ಈಸ್ ಇಂಟು ಬ್ಯಾಡ್, ದಟ್ ಈಸ್ ದಿ ಆಪೋಸಿಟ್. ಆಲ್ ರೈಟ್. ಡೆಡ್, DEAD, ಡೆಡ್. ಅಲೈವ್, ಅಲೈವ್, ಓಕೆ. ದೆನ್ ಸಿಮಿಲರ್ಲಿ ಯು ಕ್ಯಾನ್ ಸೇ ಸ್ಲೀಪ್, awake, night, dawn. Good, bad ಆಗಿದೆ, ಓಕೆ. ದೆನ್ clever, what can you say? Foolish. ಆಲ್ ರೈಟ್. ಸೊ ಇವು ಅಂದರೆ ಗುಡ್ opposite bad, that means this is a different word, this is a different word. Dead opposite alive, dead ಅಂದರೆ ಸತ್ತಿರೋವಂಥದ್ದು, ಅಲೈವ್ ಜೀವಂತವಾಗಿರೋದು. ಸ್ಲೀಪ್ ಮಲಗಿರೋವಂಥದ್ದು, ಅವೇಕ್ ಟು ಬಿ ಅಲೈವ್, ಸಾರಿ ಟು ಬಿ ರೀಸನ್, ಓಕೆ. ನೈಟ್, ಡಾನ್. ಕ್ಲೆವರ್, ಫೂಲಿಶ್. ಇಷ್ಟನ್ನು ಲೈಕ್ ದಿಸ್ ಎಕ್ಸಾಂಪಲ್ಸ್ ಲೈಕ್ ದಿಸ್ ಆರ್ ಕಾಲ್ಡ್ ಆ್ಯಸ್ ಡೈರೆಕ್ಟ್ ಆಪೋಸಿಟ್ಸ್. ಅಂದರೆ ಇದೇ ವರ್ಡ್ ಬೇರೆ ಇರುತ್ತೆ, ಅದೇ ವರ್ಡ್ ಬೇರೆ ಇರುತ್ತೆ. ಈಗ ನಾವು ಜಸ್ಟ್ ಫಾರ್ ಅ ಸ್ಯಾಂಪಲ್, ಅನ್ ಎಕ್ಸಾಂಪಲ್, ಲೆಟ್ ಮಿ ಶೋ ಯು ಹೌ ಯು ಕ್ಯಾನ್ ಮೇಕ್ ಆಪೋಸಿಟ್ಸ್ ಯೂಸಿಂಗ್ ಪ್ರಿಫಿಕ್ಸಸ್ ಆ್ಯಂಡ್ ಸಫಿಕ್ಸಸ್ ಅನ್ನೋ ಥರ. ಲೆಟ್ ಮಿ ಶೋ ದ್ಯಾಟ್ ಟು ಯು. ಪ್ರಿಫಿಕ್ಸ್ ಅಂದರೆ ಏನು? ಪ್ರಿಫಿಕ್ಸ್ ಅಂದರೆ ದೆರ್ ಈಸ್ ಅ ವರ್ಡ್. ಫಾರ್ ಎಕ್ಸಾಂಪಲ್, ಟೇಕ್ ದ ಎಕ್ಸಾಂಪಲ್ ಆಫ್ ಕರೇಜ್. ಕರೇಜ್ ಅಂದರೆ ಧೈರ್ಯ. ಸಪೋಸ್ ಯು ಓಕೆ ಸೇ ಕರೇಜನ್ನು ಇದನ್ನು ಆಪೋಸಿಟ್ ಮಾಡಬೇಕು ಅಂತ ಹೇಳಿದಾಗ ಯು ಆ್ಯಡ್ ಅ ಪ್ರಿಫಿಕ್ಸ್ ಕಾಲ್ಡ್ ಆ್ಯಸ್ ಡಿಸ್. ಆಲ್ ರೈಟ್. ಸೊ ಡಿಸ್ ಅನ್ನೋದು ಇಟ್ ಈಸ್ ಲೈಕ್ ಇಟ್ ಈಸ್ ಅ ಪಾರ್ಟ್ ಆಫ್, ಅಂದರೆ ಅದು ಒಂದು ಲೆಟರ್ ಫಾರ್ಮೇಷನ್ ವಿಚ್ ಡಸ್ ನಾಟ್ ಹ್ಯಾವ್ ಇಂಡಿಪೆಂಡೆಂಟ್ ಮೀನಿಂಗ್.
ಆಲ್ ರೈಟ್. ಅಂದರೆ ದಿಸ್ ಈಸ್ ಸಮಥಿಂಗ್ ಲೈಕ್ ಅ ಪ್ರಿಫಿಕ್ಸ್ ಅಂದರೆ ವಿಚ್ ಈಸ್ ಯೂಸ್ಡ್ ಬಿಫೋರ್ ಅ ವರ್ಡ್. ಇದರದೇ ಆದಂತಹ ಸೆಪ್ರೇಟ್ ಮೀನಿಂಗ್ ಏನೂ ಇರೋದಿಲ್ಲ. ಅಂದರೆ ಡಿಸ್ ಅಂತಂದರೆ ಅದು ಆಪೋಸಿಟ್ಗೆ ಯೂಸ್ ಮಾಡೋ ಅಂಥದ್ದು. ಓಕೆ, ಎಕ್ಸಾಂಪಲ್ ಆಗಿ ನಿಮಗೆ ಈ ಕನ್ನಡದಲ್ಲಿ ಅಕಸ್ಮಾತ್ ನಾವು ಹೇಳಿದ್ರೆ ಉನ್ನತಿ ಅಂತ ಅಂದಾಗ ಉನ್ನತಿ ಅಂದರೆ ಆಪೋಸಿಟ್ ಓಕೆ. ಅಥವಾ ಫಾರ್ ಎಕ್ಸಾಂಪಲ್ ವೆನ್ ಯು ಸೇ ಅಪರಾಧಿ, ಇದನ್ನು ಅಪೋಸಿಟ್ ಮಾಡಬೇಕು ಅಂತ ಅಂದರೆ ನೀ ಅಂತ ಮಾಡಿಕೊಂಡು ನಿರಪರಾಧಿ ಅಂತ ಹೇಳ್ತೀರಾ ಅಲ್ವಾ. ದಟ್ ಮೀನ್ಸ್ ಯು ಹ್ಯಾವ್ ಒನ್ ರೂಟ್ ವರ್ಡ್, ಆ ರೂಟ್ ವರ್ಡ್ಗೆ ಒಂದು ಪ್ರಿಫಿಕ್ಸನ್ನು ಆ್ಯಡ್ ಮಾಡಿ ಆಪೋಸಿಟ್ ಮಾಡ್ತೀರಾ. ಸೊ ಸಿಮಿಲರ್ಲಿ ದೆರ್ ಆರ್ ಅ ಗ್ರೂಪ್ ಆಫ್ ಲೆಟರ್ಸ್ ವಿಚ್ ಆರ್ ಕಾಲ್ಡ್ ಆ್ಯಸ್ ಪ್ರಿಫಿಕ್ಸಸ್, ವಿಚ್ ವೆನ್ ಯು ಯೂಸ್ ಅಲಾಂಗ್ ವಿತ್ ದ ರೂಟ್ ವರ್ಡ್ ಇಟ್ ಗಿವ್ಸ್ ದಿ ಆಪೋಸಿಟ್ ಮೀನಿಂಗ್. ಓಕೆ, ಆದರೆ ಪ್ರಿಫಿಕ್ಸ್ ಹಾಕಿದ ಎಲ್ಲ ವರ್ಡ್ಸು ಆಪೋಸಿಟ್ ಆಗುತ್ತೆ ಅನ್ನೋದು ಅಲ್ಲ. ಎಕ್ಸಾಂಪಲ್, ಈಗ ಎನ್ಕರೇಜ್ ಅಂತ ಹೇಳುವಾಗ ಸಹ ಪ್ರಿಫಿಕ್ಸೇ, ಬಟ್ ಆದರೆ ಇದು ಆಪೋಸಿಟ್ ಮಾಡ್ತಾ ಇಲ್ಲ. ಸೊ ಆಲ್ ಪ್ರಿಫಿಕ್ಸಸ್ ಆರ್ ನಾಟ್ ಗಿವಿಂಗ್ ಯು ದಿ ಆಪೋಸಿಟ್ ಟು ದ ವರ್ಡ್ಸ್ ದೇರ್. ಆದರೆ ಹೆಚ್ಚಿನ ಸಂದರ್ಭದಲ್ಲಿ ಸರ್ಟನ್ಲಿ ದೇ ಗಿವ್ ಸಮ್ ಆಪೋಸಿಟ್, ಅಂದರೆ ಆಪೋಸಿಟ್ ಕನ್ವರ್ಟ್ ಮಾಡೋವಾಗ ಪ್ರಿಫಿಕ್ಸಸ್ಸು ಸಹ ಬೇಕಾಗತ್ತೆ. ಎಕ್ಸಾಂಪಲ್, ವೆನ್ ಯು ಸೇ ಹ್ಯಾಪಿ, ಅದರ ಡೈರೆಕ್ಟ್ ಆಪೋಸಿಟ್ ಬಂದು ಸ್ಯಾಡ್. ಬಟ್ ಇಫ್ ಯು ವಾಂಟ್ ಟು ಹ್ಯಾವ್ ಅ ಪ್ರಿಫಿಕ್ಸನ್ನು ಯೂಸ್ ಮಾಡಿ ಹ್ಯಾಪಿನ ಆಪೋಸಿಟ್ ಮಾಡಿ ಅಂತ ಹೇಳಿದಾಗ ನೀವು ಸೇರಿಸಬೇಕು. ಆಗ ವೆನ್ ಯು ಯೂಸ್ ಅ ಪ್ರಿಫಿಕ್ಸ್ ಟು ದ ವರ್ಡ್ ಹ್ಯಾಪಿ ಇಟ್ ಬಿಕಮ್ಸ್ ಅನ್ಹ್ಯಾಪಿ. ಅನ್ಹ್ಯಾಪಿ ಅಂದರೂ ಒಂದೇ, ಸ್ಯಾಡ್ ಅಂದರೂ ಒಂದೇ. ಆದರೆ ಅವ್ರ ಇನ್ಸ್ಟ್ರಕ್ಷನ್ ವಾಟ್ ವಿಲ್ ದೇ ಗಿವ್ ಯು? ಎಕ್ಸಾಂಪಲ್, ಇಫ್ ದೇ ಸೇ ಯೂಸ್ ಅ ಪ್ರಿಫಿಕ್ಸ್ ಟು ಮೇಕ್ ದಿಸ್ ವರ್ಡ್ ಇಟ್ಸ್ ಆಪೋಸಿಟ್ ಅಂತ ಕೇಳಿದಾಗ ಆಗ ಸೂಟೇಬಲ್ ಆಗಿರುವಂತಹ ಪ್ರಿಫಿಕ್ಸನ್ನು ನೀವು ಹಾಕಬೇಕು. ಎಕ್ಸಾಂಪಲ್, ಫಾರ್ಚುನೇಟ್, ಇದರ ಆಪೋಸಿಟ್ ಏನು? ಇದರ ಆಪೋಸಿಟ್ ಅನ್ಫಾರ್ಚುನೇಟ್. ಓಕೆ, ಲಕ್ಕಿ, ಅನ್ಲಕ್ಕಿ. ಸೊ ಇದು ವೇರ್ ವಿ ಆರ್ ಯೂಸಿಂಗ್ ಪ್ರಿಫಿಕ್ಸಸ್ ಟು ದ ವರ್ಡ್ ಟು ಮೇಕ್ ಇಟ್ ಆಸ್ ಅನ್ ಆಪೋಸಿಟ್. ಆದರೆ ಅಕಸ್ಮಾತ್ ಡೈರೆಕ್ಟ್ ವರ್ಡ್ ಏನು? ಫಾರ್ ಎಕ್ಸಾಂಪಲ್, ಬ್ರೇವರಿ ಅಂದರೆ ಕರೇಜ್ ಅಂದರೆ ಧೈರ್ಯ, ಬ್ರೇವರಿ ಅಂದರೂ ಧೈರ್ಯ. ಇದರ ಡೈರೆಕ್ಟ್ ಆಪೋಸಿಟ್ ಏನು ಬರುತ್ತೆ? ಕವರ್ಡಿಸ್ ಅಂತ ಬರುತ್ತೆ. COWARDICE. ಬ್ರೇವರಿಗೆ ಅನ್ಬ್ರೇವರಿ, ಬ್ರೇವರಿ ಅನ್ನೋದು ಬರೋದಿಲ್ಲ. ಸೊ ಬ್ರೇವರಿ ಆಪೋಸಿಟ್ ಕವರ್ಡಿಸ್, ಕರೇಜ್ ಆಪೋಸಿಟ್ ಡಿಸ್ಕರೇಜ್. ಆಲ್ ರೈಟ್. ಈಗ ಪ್ರಿಫಿಕ್ಸಸ್ ಯೂಸ್ ಮಾಡಿ ನಾವು ನೋಡಿದ್ವಿ. ಸಮ್ಟೈಮ್ಸ್ ವಿ ಕ್ಯಾನ್ ಕ್ರಿಯೇಟ್ ಆಪೋಸಿಟ್ ವರ್ಡ್ಸ್ ಬೈ ಯೂಸಿಂಗ್ ಸಫಿಕ್ಸಸ್ ಆಲ್ಸೋ. ಸಫಿಕ್ಸ್ ಅಂದ್ರೇನು? ಪ್ರಿಫಿಕ್ಸ್ ಅಂದರೆ ಬಿಫೋರ್ ದಿ ವರ್ಡ್. ಓಕೆ, ಸಫಿಕ್ಸ್ ಅಂದರೆ ಎಕ್ಸಾಂಪಲ್ ಟೇಸ್ಟ್. ಇದನ್ನು ಹೇಗೆ ಬರಿತೀವಿ ಆಪೋಸಿಟ್ ಆಗಿ ಅಂತಂದರೆ ಟೇಸ್ಟ್ಲೆಸ್. ಈ LESS ಇದು ವರ್ಡ್, ಮೂಲ ಪದ, ರೂಟ್ ವರ್ಡ್. ಇದಕ್ಕೆ LESS ಸೇರಿದಾಗ ಅದರದ್ದು ಆಪೋಸಿಟ್ ಆಗತ್ತೆ. ಆಲ್ ರೈಟ್. ಅದೇ ಥರ ಶುಗರ್, ದಟ್ ಮೀನ್ಸ್ ಸಮಥಿಂಗ್ ವಿಚ್ ಹ್ಯಾಸ್ ಗಾಟ್ ಸ್ವೀಟ್. ಶುಗರ್ಲೆಸ್ ಅಂತ ಹೇಳಿದಾಗ ಇಲ್ಲಿ ಈ LESS ಏನಿದೆ ದಟ್ ಈಸ್ ಕಾಲ್ಡ್ ಆಸ್ ದಿ ಸಫಿಕ್ಸ್. ಸೊ ಶುಗರ್ ಅನ್ನೋದು ಪಾಸಿಟಿವ್, ಟೇಸ್ಟ್ ಅನ್ನೋದು ಪಾಸಿಟಿವ್, ಶುಗರ್ಲೆಸ್, ಸಾಲ್ಟ್ಲೆಸ್, ಟೇಸ್ಟ್ಲೆಸ್ ಮತ್ತು ಕಲರ್ಲೆಸ್. ಓಕೆ, ಸೊ ಇದೆಲ್ಲನೂ ಸೇರಿಸಿದಾಗ ಅದರ ಆಪೋಸಿಟ್ ಆಗುತ್ತೆ. ಸೊ ಆಪೋಸಿಟ್ಸ್ನ 3 ಥರ ನಾವು ಮಾಡ್ಬೋದು. ಒಂದೇನು ಅಂತ ಹೇಳಿದ್ರೆ ಡೈರೆಕ್ಟ್ ಆಪೋಸಿಟ್ ವರ್ಡ್ಸ್. ಓಕೆ, ಬೇರೆ ಪದ ಹಾಕಿ ಅದನ್ನು ಆಪೋಸಿಟ್ ಮಾಡೋದು. ಒಂದು ಬೈ ಯೂಸಿಂಗ್ ಪ್ರಿಫಿಕ್ಸಸ್. ಆಲ್ ರೈಟ್. ದೆನ್ ದ ಅದರ್ ಒನ್ ಈಸ್ ಬೈ ಯೂಸಿಂಗ್ ಸಫಿಕ್ಸಸ್. ಸೊ ಈ 3 ಮೆಥಡಲ್ಲೂ ಸಹ ನಾವು ವಿ ಕ್ಯಾನ್ ಸರ್ಟನ್ಲಿ ಮೇಕ್ ದ ವರ್ಡ್ ಬಿ ಕನ್ವರ್ಟೆಡ್ ಇನ್ ಟು ದೇರ್ ಆಪೋಸಿಟ್ಸ್. ಹಾಗಾಗಿ ಹೇಗೆ ಮಾಡೋದು ಅನ್ನೋದನ್ನು ವಿ ಶಾಲ್ ಫರ್ದರ್ see now, but just for an idea how the opposites are made anta heli. Okay, so please remember that this was only for a sample that I showed you. hige irutte anta, but the practice you will come to know which are the direct opposites anta. Now you just join me and see, idu ondu assessment tharanu nan jote ನೀವು you can take it up. Now choose the opposite to the underlined word and have see there are 2 ways our question ಕೇಳೋದು ಹೇಗೆ ಅಂದರೆ ಒಂದು ಬಂದು ಅವರು ಇಲ್ಲಿ ಮೇನ್ ವರ್ಡ್ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ಲೈಕ್
ಲೈಕ್ ದಿಸ್. ಆಲ್ ರೈಟ್, ಎಮ್ಯಾನ್ಸಿಪೇಷನ್ ಅಂತ ಕೊಟ್ಟಿದ್ದಾರೆ. ಓನ್ಲಿ ದ ವರ್ಡ್ ದೇ ಹ್ಯಾವ್ ನಾಟ್ ಗಿವನ್ ಇಟ್ ಇನ್ ಅ ಸೆಂಟೆನ್ಸಲ್ಲಿ ಕೊಟ್ಟು ಒಂದು ಪದನ ಅಂಡರ್ಲೈನ್ ಮಾಡಿದಾಗ, ಸಪೋಸ್ ದೇ ಹ್ಯಾವ್ ಅಂಡರ್ಲೈನ್ ದ ವರ್ಡ್ ಆ್ಯಂಡ್ ದೇ ಆರ್ ಆಸ್ಕಿಂಗ್ ಟು ಗಿವ್ ದ ರೈಟ್ ವರ್ಡ್ ಅಮಾಂಗ್ ದಿ ಆಪ್ಷನ್ಸ್ ಅಂತ ಹೇಳುವಾಗ ದಟ್ ಈಸ್ ಅ ಡಿಫ್ರೆಂಟ್ ಎಕ್ಸಸೈಸ್. ಈಗ ದೇ ಹ್ಯಾವ್ ಗಿವನ್ ಯು ಜಸ್ಟ್ ದ ವರ್ಡ್ ಇಮ್ಯಾನ್ಸಿಪೇಷನ್ ಅಂತ ಹೇಳಿದ್ರೆ ಯಾವುದೋ ಒಂದು ಅಂದರೆ ವಿ ಆರ್ ಕಂಪ್ಲೀಟ್ಲಿ ಇನ್ ದ ಚೈನ್ಸ್ ಆಫ್ ಸಂಬಡಿ, ಅಂದರೆ ಏನು, ಒಂದು ಸ್ವಾತಂತ್ರ್ಯ ಇಲ್ಲದೆ ಒಂದು ಕಂಪ್ಲೀಟ್ ಆಗಿ ಸಫೋಕೇಟಿವ್ ಅಟ್ಮಾಸ್ಫಿಯರಲ್ಲಿ ಒಂದು ದಟ್ ಮೀನ್ಸ್ ಒಂದು ಬಂಧಿಯಾಗಿ ಇರುವಂಥದ್ದನ್ನು ವಿ ಕಾಲ್ ಇಟ್, ಅಂದರೆ ಅದನ್ನು ದಟ್ ಮೀನ್ಸ್ ಅಲ್ಲಿಂದ ಬಿಡುಗಡೆ ಆದರೆ ಏನಂತೀವಿ, ಅದು ನಮಗೆ ಇಮ್ಯಾನ್ಸಿಪೇಷನ್ ಅಂದರೆ ಬಿಡುಗಡೆ, ಫ್ರೀಡಮ್, ಇಂಡಿಪೆಂಡೆನ್ಸ್. ಓಕೆ, ಒಂದು ಸಂಕೋಲೆಗಳಿಂದ ಬಿಡುಗಡೆ ಆದಾಗ ಏನಂತೀವಿ, ದಟ್ ಈಸ್ ಕಾಲ್ಡ್ ಆಸ್ ಇಮ್ಯಾನ್ಸಿಪೇಷನ್. ಸೊ ದಟ್ ಮೀನ್ಸ್ ಇಮ್ಯಾನ್ಸಿಪೇಷನ್ ಅಂದರೆ ಫ್ರೀಡಮ್. ಈಗ ಇದ್ರದ್ದು ಆಪೋಸಿಟ್ ವರ್ಡ್ ಏನು, ಫ್ರಮ್ ದಿ ಚಾಯ್ಸ್ ದಟ್ ಇಸ್ ಅವೈಲೇಬಲ್ ಹಿಯರ್, ವೀಕ್ನೆಸ್, WEAK, ವೀಕ್ನೆಸ್ ಅಂದರೆ ದೌರ್ಬಲ್ಯ. ಫ್ರೀಡಮ್, ಇಮ್ಯಾನ್ಸಿಪೇಷನ್ ಮೀನಿಂಗ್ ಬಂದು ಫ್ರೀಡಮ್, ಆದರೆ ವಿ ಆರ್ ಟ್ರೈಂಗ್ ಟು ಫೈಂಡ್ ದಿ ಆಪೋಸಿಟ್ ವರ್ಡ್. ಸೊ ಎಮ್ಯಾನ್ಸಿಪೇಷನ್ ಮೀನ್ಸ್ ಫ್ರೀಡಮ್, ಬಟ್ ವಿ ವಾಂಟ್ ದಿ ಆಪೋಸಿಟ್ ವರ್ಡ್. ಪ್ರಿಜುಡಿಸ್ ಅಂತ ಹೇಳಿದ್ರೆ ಪೂರ್ವಭಾವ, ಅಂದರೆ ಸಮಥಿಂಗ್ ವಿಚ್ ವಿ ಡಿಸೈಡ್ ಈವನ್ ವಿತೌಟ್ ವೆರಿಫೈಯಿಂಗ್ ದ ಫ್ಯಾಕ್ಟ್ಸ್, ಅದನ್ನು ಪ್ರಿಜುಡಿಸ್ ಅಂತ ಹೇಳ್ತೇವೆ. ಓಕೆ, ಸ್ಲೇವರಿ ಅಂದರೆ ಸ್ಲೇವರಿ ಏನೋ ದಾಸತ್ವ, ವೇರ್ ಯು ಆರ್ ಕಂಪ್ಲೀಟ್ಲಿ ಸರೆಂಡರಿಂಗ್ ಯುವರ್ ಸೆಲ್ಫ್. ಸೊ ಹಾಗಾಗಿ ಇಮ್ಯಾನ್ಸಿಪೇಷನ್ ಏನೋ ಆಪೋಸಿಟ್ ವರ್ಡ್ ಈಸ್ ಸ್ಲೇವರಿ. ದಿಸ್ ಇಸ್ ದ ರೈಟ್ ವರ್ಡ್. ಓಕೆ, ದೆನ್ ನೆಕ್ಸ್ಟ್ ಒನ್, the word is unscrupulous. ಇಲ್ಲಿ ನೋಡಿ ಪ್ರಿಫಿಕ್ಸ್ ಬಂದಿದೆ. ಆಲ್ ರೈಟ್, ಸ್ಕ್ರೂಪ್ಯುಲಸ್ ಅಂತ ಅಂದರೆ ವೇರ್ ಯು ಹ್ಯಾವ್ ಗಾಟ್ ಮಾರಲ್ಸ್, ಕೆಲವೊಂದು ಮೌಲ್ಯಗಳು ಇಟ್ಕೊಂಡಿರ್ತೀರಾ, ಕೆಲವೊಂದು ಪ್ರಿನ್ಸಿಪಲ್ಸನ್ನ ಇಟ್ಕೊಂಡಿರ್ತೀರಾ, ವ್ಯಾಲ್ಯೂಸನ್ನು ಇಟ್ಕೊಂಡಿರ್ತೀರಾ, ಡಿಸಿಪ್ಲಿನ್ಡ್ ಆಗಿ ಇರ್ತೀರಾ. ಅನ್ಸ್ಕ್ರೂಪ್ಯುಲಸ್ ಅಂತ ಹೇಳಿದ್ರೆ ಇಲ್ಲಿ ಮಾರಲ್ಸ್ ಇಲ್ಲದೆ ಇರೋವಂಥದ್ದು. ಸೊ ದಟ್ ಮೀನ್ಸ್ ವಿದೌಟ್ ಮಾರಲ್ಸ್. ಅನ್ಸ್ಕ್ರೂಪ್ಯುಲಸ್ ಅಂತ ಅಂದರೆ ವಿದೌಟ್ ಮಾರಲ್ಸ್, ಏನೋ ಒಂಥರ ನಿಯಮಗಳು, ನೀತಿ ಯಾವುದು ಇಲ್ಲದೆ ಇರೋವಂಥದ್ದನ್ನು ಅನ್ಸ್ಕ್ರೂಪ್ಯುಲಸ್ ಅಂತ ಹೇಳ್ತೀವಿ. ಇದರ ಆಪೋಸಿಟ್ ಏನು, ಆನೆಸ್ಟ್ ಅಂತ. ಎಲ್ಲಿ ನಮಗೆ ಮೌಲ್ಯ ಇರುತ್ತೆ, ದಟ್ ಈಸ್ ಆನೆಸ್ಟ್, ಟೈಡಿ, ನೀಟಾಗಿರೋದು, ಫ್ರೆಂಡ್ಲಿ ಅಂದರೆ ಸ್ನೇಹಮಯವಾಗಿರೋದು, ಕ್ಲೆವರ್, ಸಂಬಡಿ ಹೂ ಇಸ್ ಇಂಟೆಲಿಜೆಂಟ್. ಸೊ ಅನ್ಸ್ಕ್ರೂಪ್ಯುಲಸ್ ಅಂದರೆ ವಿಥೌಟ್ ಮಾರಲ್ಸ್, ಅನೀತಿಯಾಗಿರೋಂಥದ್ದನ್ನು ವಿ ಕಾಲ್ ಇಟ್ ಆಸ್ ಅನ್ಸ್ಕ್ರೂಪ್ಯುಲಸ್. ಸೊ ವಿಚ್ ಈಸ್ ದಿ ರೈಟ್ ವರ್ಡ್ ಅಮಾಂಗ್ ದೀಸ್ ಅಂತ ಹೇಳಿದ್ರೆ ಆನೆಸ್ಟ್ ಇಸ್ ದ ರೈಟ್ ವರ್ಡ್ ಟು ಮೇಕ್ ಇಟ್ ಆಪೋಸಿಟ್. ಅನ್ಸ್ಕ್ರೂಪ್ಯುಲಸ್ ಆಪೋಸಿಟ್ ಏನು, ಆನೆಸ್ಟ್. H is silent, so make it pronounce it as honest anta. All right, I hope you are understanding the exercise. We'll go to the next one. lethargy. lethargy du meaning ಏನು, lethargy du meaning laziness. Okay, inactive. ಇಲ್ಲಿ ನೋಡಿ, ಆಕ್ಟಿವ್ ಇಸ್ ಅ ರೂಟ್ ವರ್ಡ್, IN ಸೇರಿಸಿದಾಗ ಅದು ಇನ್ಆ್ಯಕ್ಟಿವ್ ಆಪೋಸಿಟ್ ಆಯ್ತಲ್ಲಿ. ಓಕೆ, ಬಟ್ ಎನಿವೆ ಇದರಲ್ಲಿ ನಾವು ಸೆಲೆಕ್ಟ್ ಮಾಡಬೇಕಾಗಿದೆ ಡೈರೆಕ್ಟ್ ವರ್ಡನ್ನು. ಲೆಥಾರ್ಜಿ ಅಂತಂದರೆ ಸೋಮಾರಿತನ ಇಲ್ಲ, ಯು ಡೋಂಟ್ ವಾಂಟ್ ಟು ಡೂ ಎನಿಥಿಂಗ್ ಆ್ಯಕ್ಟಿವ್, ಡೈನಮಿಸಮ್ ಇಲ್ಲ. ಸೊ ದ್ಯಾಟ್ ಈಸ್ ಕಾಲ್ಡ್ ಆಸ್ ಬೀಯಿಂಗ್ ಲೆಥಾರ್ಜಿಕ್. ಅದರದ್ದು ಆಪೋಸಿಟ್ಸ್ ಯಾವ್ದು ಬರ್ಬೋದು, ಹೆಲ್ದಿ, ಎನರ್ಜಿ, ಸಿಕ್ಲಿ, ಪ್ಯಾಥೆಟಿಕ್. ಓಕೆ, ಹೆಲ್ದಿ ಅಂದರೆ ಸಂಬಡಿ ಹೂ ಇಸ್ ವೆರಿ ವೆಲ್, ಅಂದರೆ ನೋಡೋಕ್ಕೆ ಮತ್ತು ಇದಕ್ಕೆಲ್ಲ ಆರೋಗ್ಯಕರವಾಗಿರೋ ಅಂಥದ್ದು ಹೆಲ್ದಿ. ಎನರ್ಜಿ, ವೇರ್ ಯು ಆರ್ ಹ್ಯಾವಿಂಗ್ ದಟ್ ಎಂಥೂಸಿಯಾಸಮ್ ಟು ಡೂ ಎನಿಥಿಂಗ್. ಆಲ್ ರೈಟ್, ಸೊ ಯು ಆರ್ ಬ್ರಿಮ್ಮಿಂಗ್ ವಿತ್ ಎನರ್ಜಿ ಅಂತಂದರೆ ಏನು ಬೇಕಾದರೂ ಮಾಡ್ತೀನಿ, ಆ್ಯಕ್ಟಿವ್ನೆಸ್ ಇರೋವಂಥದ್ದು. ಸಿಕ್ಲಿ ಅಂದರೆ ರೋಗ ಪೀಡಿಷ್ಟರ ಥರ ಇರೋವಂಥದ್ದು, ವೇರ್ ದೇರ್ ಇಸ್ ನೋ ಹೆಲ್ತ್ ಅಟ್ ಆಲ್. ಪ್ಯಾಥೆಟಿಕ್ ಅಂದರೆ ನೋಡೋಕ್ಕಾಗದೇ ಇರೋವಂತಹ ಸ್ಥಿತಿ ಅದು. ಓಕೆ, ಸೊ ಎನಿಬಡಿ ವಿಲ್ ಫೀಲ್ ವೆರಿ ಸ್ಯಾಡ್ ಟು ಸಿ ಯು, ದಟ್ ಈಸ್ ಕಾಲ್ಡ್ ಆಸ್ ಅ ಪ್ಯಾಥೆಟಿಕ್ ಸಿಚುವೇಶನ್. ನೋಡೋಕ್ಕೆ ಆಗಲ್ಲ ಅಂಥ ಪರಿಸ್ಥಿತಿ ಅಂತ ಅಂದರೆ ದಟ್ ಈಸ್ ಅ ಪ್ಯಾಥೆಟಿಕ್ ಸಿಚುವೇಶನ್. ನಾವು ಲೆಥಾರ್ಜಿ ಇದು ಆಪೋಸಿಟ್. ಲೆಥಾರ್ಜಿ ವೇರ್ ಯು ಡೋಂಟ್ ಹ್ಯಾವ್ ಎನಿ ಎನರ್ಜಿ ಅಟ್ ಆಲ್. ಸೊ ದ ಆಪೋಸಿಟ್ ಆಫ್ ದ್ಯಾಟ್ ಈಸ್ ಎನರ್ಜಿ. ಓಕೆ, ದೆನ್ ಹಿಯರ್ ಇಟ್ ಈಸ್ ವಿಂಡಿಕ್ಟಿವ್. ವಿಂಡಿಕ್ಟಿವ್ ಮೀನಿಂಗ್ ಏನು ಅಂತ ಹೇಳಿದ್ರೆ ಹಗೆ ಸಾಧಿಸೋದು, ಸೇಡು ತೀರಿಸ್ಕೊಳ್ಳೋದು. ವಿಂಡಿಕ್ಟಿವ್ ಅಂತ ಅಂದರೆ ಸೇಡು. ದಟ್ ಮೀನ್ಸ್ ಹೀ ಈಸ್ ಅ ವೆರಿ ವಿಂಡಿಕ್ಟಿವ್ ಪರ್ಸನ್ ಅಂತ ಹೇಳಿದ್ರೆ ಒಂಥರ ಸೇಡನ್ನು ಅಥವಾ ಹಾಗೆ ಅಥವಾ ಜಿದ್ದನ್ನು ಸಾಧಿಸುವಂತಹ ವ್ಯಕ್ತಿ ಅಂತ ಹೇಳಿ. ಸೊ ವಿಚ್ ಆರ್ ದಿ ಆಪೋಸಿಟ್ಸ್ ಫಾರ್ ದ್ಯಾಟ್, ಆ್ಯಂಗ್ರಿ,
ಕೋಪ. ವಲ್ಗರ್ ಅಂತ ಹೇಳಿದ್ರೆ ವೆರಿ ಇಂಡೀಸೆಂಟ್. ವಲ್ಗರ್ ಮೀನ್ಸ್ ಇಂಡೀಸೆಂಟ್. ಫರ್ಗಿವಿಂಗ್, ಸಂಬಡಿ ಹೂ ಕ್ಯಾನ್ ಫರ್ಗಿವ್, ಕ್ಷಮೆ ತೋರಿಸುವಂಥವ್ರನ್ನ ಫರ್ಗಿವಿಂಗ್. ಚಾರ್ಮಿಂಗ್ ಅಂತ ಹೇಳಿದ್ರೆ ನೋಡೋಕ್ಕೆ ಲಕ್ಷಣವಾಗಿ ಇರುವಂಥವ್ರನ್ನ, ಆಕರ್ಷಕವಾಗಿರೋರನ್ನ ವಿ ಕಾಲ್ ಸಚ್ ಪೀಪಲ್ ಆಸ್ ಚಾರ್ಮಿಂಗ್. ನಾವು ವಿಂಡಿಕ್ಟಿವ್, ಜಿದ್ದು ತೀರಿಸ್ಕೊಳ್ಳೋ ಅಂಥವ್ರ ವಿರುದ್ಧ ಪದ ಯಾವುದು? ಇಟ್ ಈಸ್ ನಾಟ್ ಆಂಗ್ರಿ, ಇಟ್ ಈಸ್ ನಾಟ್ ವಲ್ಗರ್, ಬಟ್ ಇಟ್ ಈಸ್ ಫರ್ಗಿವಿಂಗ್, ಕ್ಷಮೆ. ಕ್ಷಮೆಯ ವಿರುದ್ಧ ಸೇಡು. ಆಲ್ ರೈಟ್. ಸೊ ವಿಂಡಿಕ್ಟಿವ್ನ ವಿರುದ್ಧ ಪದ ಕ್ಷಮೆ, ದಟ್ ಈಸ್ ಫರ್ಗಿವಿಂಗ್. ಫರ್ಗಿವ್ನೆಸ್ ಮೀನ್ಸ್ ಕ್ಷಮೆ. ಆಲ್ ರೈಟ್. ನೌ ನೆಕ್ಸ್ಟ್ ಒನ್. ಆರ್ಡ್ಯೂಯಸ್. ಆರ್ಡ್ಯೂಯಸ್ ಅಂದರೆ ಸಮಥಿಂಗ್ ವಿಚ್ ಈಸ್ ಡಿಫಿಕಲ್ಟ್, ಕಷ್ಟವಾಗಿ ಇರುವಂಥದ್ದು. ಫಾರ್ ಎಕ್ಸಾಂಪಲ್, ಕ್ಲಿಯರಿಂಗ್ ಮೈ ಎಕ್ಸಾಮ್ಸ್ ಇಸ್ ಅನ್ ಆರ್ಡ್ಯೂಯಸ್ ಟಾಸ್ಕ್ ಅಂತ ಹೇಳಿದ್ರೆ ಇಟ್ ಈಸ್ ವೆರಿ ವೆರಿ ಡಿಫಿಕಲ್ಟ್, ಅಂದರೆ ಬಹಳ ಕಷ್ಟದಿಂದ ಅದನ್ನು ನಾವು ಸಾಧಿಸಬೇಕಾಗಿರುತ್ತೆ. ಹಾಗಾಗಿ ಆರ್ಡ್ಯೂಯಸ್ ಮೀನ್ಸ್ ಡಿಫಿಕಲ್ಟ್. ದಟ್ ಮೀನ್ಸ್ ಮೀನಿಂಗ್ ಬಂದು ಡಿಫಿಕಲ್ಟ್. ಇದರ ಆಪೋಸಿಟ್ ವರ್ಡ್ ಏನು? ಹಾರ್ಡ್ ಅಂದರೆ ಕಷ್ಟವಾಗಿರೋದು. ಈಸಿ ಸುಲಭ. ನ್ಯೂ ಸಮಥಿಂಗ್ ವಿಚ್ ಈಸ್ ಫ್ರೆಶ್. ಆಲ್ ರೈಟ್. ನೋಬಲ್ ಅಂತ ಹೇಳಿದ್ರೆ ಒಂದು ಒಳ್ಳೆಯತನ ಇರುವಂಥದ್ದು. ಹಾಗಾಗಿ ಡಿಫಿಕಲ್ಟಿನ ಆಪೋಸಿಟ್ ಯಾವುದು? ಹಾರ್ಡ್ ಅಲ್ಲ, ಬಟ್ ಇಟ್ ಈಸ್ ಈಸಿ. ಸೊ ಆರ್ಡ್ಯೂಯಸ್ ಆಪೋಸಿಟ್ ಈಸ್ ಈಸಿ. ಡಿಫಿಕಲ್ಟ್ಗೂ ಈಸಿನೇ, ಬಟ್ ಆರ್ಡ್ಯೂಯಸ್ ಇಲ್ಲಿ ಕೊಟ್ಟಿರೋ ಆಪ್ಷನ್ಸಲ್ಲಿ ಈಸಿ ಈಸ್ ದ ರೈಟ್ ಆಪ್ಷನ್. ಓಕೆ. ಆರ್ಡ್ಯೂಯಸ್ ಮೀನ್ಸ್ ಡಿಫಿಕಲ್ಟ್ ಆ್ಯಂಡ್ ಈಸಿ. ನೆಕ್ಸ್ಟ್ ಒನ್, ಫಿಡೆಲಿಟಿ. ಐ ಆಮ್ ರೈಟಿಂಗ್ ಇಟ್ ಫಾರ್ ಯು ಅಗೇನ್. ಫಿಡೆಲಿಟಿ ಅಂತ ಹೇಳಿದ್ರೆ ನೀತಿಯಿಂದ, ಅಂದರೆ ಲಾಯಲ್ ಆಗಿ ಇರುವಂಥದ್ದು, ಅಂದರೆ ಯಾರಾದರೂ ನಾವು ಕಮಿಟ್ ಆಗಿರುವಂಥದ್ದು, ಲಾಯಲ್. ಸೊ ಟು ಬಿ ಲಾಯಲ್ ಅಂತಂದರೆ ಯಾರಿಗೆ ನಾವು ದ್ರೋಹ ಮಾಡಲ್ವಲ್ಲ, ದಟ್ ಈಸ್ ಕಾಲ್ಡ್ ಆಸ್ ಬೀಯಿಂಗ್ ಲಾಯಲ್. ಫಿಡೆಲಿಟಿ ಅಂತ ಹೇಳಿದ್ರೆ ಒಬ್ಬರಿಗೆ ಅಂತ ಹೇಳಿ ಸೀಮಿತವಾಗಿ ಇರುವಂಥದ್ದು. ಫಾರ್ ಎಕ್ಸಾಂಪಲ್, ಪರ್ಸನಲ್ ರಿಲೇಷನ್ಶಿಪ್ಸಲ್ಲಿ ವೆನ್ ಯು ಆರ್ ವೆರಿ ಟ್ರೂ ಟು ಸಂಬಡಿ ಅಂತ ಹೇಳಿದಾಗ ಯು ಆರ್ ಲಾಯಲ್ ಟು ಸಂಬಡಿ ಅಲ್ವಾ. ಸೊ ದಟ್ ಈಸ್ ಕಾಲ್ಡ್ ಆಸ್ ಬೀಯಿಂಗ್ ಲಾಯಲ್. ದ್ರೋಹ ಮಾಡದೇ ಇರುವಂಥದ್ದನ್ನು ವಿ ಕಾಲ್ ಆಸ್ ಫಿಡೆಲಿಟಿ. ಸೊ ದ್ರೋಹ ಮಾಡೋದು ಆಪೋಸಿಟ್ ವರ್ಡ್. ನೋಡೋಣ ವಿಚ್ ಆರ್ ದ ಮೀನಿಂಗ್ಸ್ ಹಿಯರ್. ಅನ್ಫ್ರೆಂಡ್ಲಿನೆಸ್ ಅಂತ ಹೇಳಿದ್ರೆ ಸ್ನೇಹಪೂರ್ವವಾಗಿ ಇರದೇ ಇರುವಂಥದ್ದು. ಅನ್ಫ್ರೆಂಡ್ಲಿ, ಸಂಬಡಿ ಹೂ ಇಸ್ ನಾಟ್ ಫ್ರೆಂಡ್ಲಿ, ಈಸ್ ಆಲ್ವೇಸ್ ವೆರಿ ಬಿಟರ್ ಆ್ಯಂಡ್ ಆ್ಯಂಗ್ರಿ ಆ್ಯಂಡ್ ಹೊಸ್ಟೈಲ್. ಸೊ ಅಂಥವ್ರನ್ನ ನಾವು ಅನ್ಫ್ರೆಂಡ್ಲಿ ಅಂತ ಹೇಳ್ತೀವಿ. ಅನ್ಫೇತ್ಫುಲ್ನೆಸ್ ಅಂತ ಹೇಳಿದ್ರೆ ವೇರ್ ದೆರ್ ಈಸ್ ನೋ ಫೇತ್, ಅಂದರೆ ಏನು? ಫೇತ್ಫುಲ್ನೆಸ್ ಅಂದರೆ ಏನು? ಯಾರಿಗೆ ನಾವು ದ್ರೋಹ ಮಾಡ್ತೀವಲ್ಲ, ದಟ್ ಈಸ್ ಕಾಲ್ಡ್ ಆಸ್ ಅನ್ಫೇತ್ಫುಲ್ನೆಸ್. ದೆನ್ ಇಂಪ್ರಾಬೆಬಲ್ ಅಂದರೆ ಅಸಾಧ್ಯವಾಗಿರುವಂಥದ್ದು, ಇಂಪಾಸಿಬಲ್. ಇಂಪ್ರಾಬೆಬಲ್ ಅಂದರೆ ಆಗದೇ ಇರುವಂಥದ್ದು. ಹಾರ್ಮ್ಲೆಸ್ ಅಂತಂದರೆ ಸಮಥಿಂಗ್ ವಿಚ್ ಇಸ್ ನಾಟ್ ಹಾರ್ಮ್ಫುಲ್, ತೊಂದರೆ ಮಾಡದೇ ಇರುವಂಥದ್ದು. ಸೊ ಇಲ್ಲಿ ಲಾಯಲ್ಗೆ ಆಪೋಸಿಟ್ ಏನು? ಲಾಯಲ್ ಅಥವಾ ಫೇತ್ಫುಲ್. ಇಲ್ಲಿ ಫಿಡೆಲಿಟಿ ಮೀನ್ಸ್ ಫೇತ್ಫುಲ್. ಓಕೆ. ಅದರ ಆಪೋಸಿಟ್ ಬಂದು ಅನ್ಫೇತ್ಫುಲ್. ಆಲ್ ರೈಟ್. ಸೊ ಎಲ್ಲಿ ನಾವು ದ್ರೋಹ ಮಾಡ್ತೀವಿ, ದಟ್ ಈಸ್ ಕಾಲ್ಡ್ ಆಸ್ ಅನ್ಫೇತ್ಫುಲ್ನೆಸ್. ಆಯಿತಾ? ನೆಕ್ಸ್ಟ್ ಒನ್, ಎರ್ರಾಟಿಕ್. ಎರ್ರಾಟಿಕ್ ಅಂತ ಅಂದರೆ ವೇರ್ ಯು ಮೇಕ್ ಮಿಸ್ಟೇಕ್ಸ್, ಫುಲ್ ಆಫ್ ಮಿಸ್ಟೇಕ್ಸ್, ತಪ್ಪುಗಳಿಂದ ಕೂಡಿರೋಂಥದ್ದನ್ನು ವಿ ಕಾಲ್ ಇಟ್ ಆಸ್ ಎರ್ರಾಟಿಕ್ ವರ್ಕ್ ಆರ್ ಎರ್ರಾಟಿಕ್ ಬಿಹೇವಿಯರ್. ಎಲ್ಲಿ ಬಹಳ ಒಂದು ತಪ್ಪುಗಳನ್ನು ಮಾಡ್ತೀವಿ, ದಟ್ ಈಸ್ ಕಾಲ್ಡ್ ಆಸ್ ಎರ್ರಾಟಿಕ್ ಬಿಹೇವಿಯರ್. ಹಾಗಾಗಿ ಇದು ಮಿಸ್ಟೇಕ್ಸ್ ಅಂತ ಹೇಳಿ. ಸೊ ಸಮಥಿಂಗ್ ವಿಚ್ ಈಸ್ ಫ್ರೀ ಫ್ರಮ್ ಮಿಸ್ಟೇಕ್ಸ್, ತಪ್ಪುಗಳು ಇಲ್ಲದೆ ಇರೋವಂಥದ್ದನ್ನು ಏನಂತೀವಿ ಅಂದ್ರೇನು? ಫ್ರೀ ಅಂತಂದರೆ ಸಮಥಿಂಗ್ ಇಂಡಿಪೆಂಡೆಂಟ್. ಪಾಪ್ಯುಲರ್, ಫೇಮಸ್ ಆಗಿರುವಂಥದ್ದು. ಸ್ಟಡಿ ಅಂತ ಹೇಳಿದಾಗ ಒಂದೇ ಫ್ಲೋ ಅಲ್ಲಿ ಇರೋದು, ಒಂದೇ ಗತಿಯಲ್ಲಿ ಇರುವಂಥದ್ದು, ವಿತೌಟ್ ಡೈವರ್ಟಿಂಗ್ ಎನಿವೇರ್, ವಿತೌಟ್ ಎನಿ ಮಿಸ್ಟೇಕ್ಸ್ ಇನ್ ಬಿಟ್ವೀನ್, ದಟ್ ಈಸ್ ಕಾಲ್ಡ್ ಆಸ್ ಸ್ಟಡಿ. ದೆನ್ ಅನ್ರೊಮ್ಯಾಂಟಿಕ್ ಅಂತ ಹೇಳಿದ್ರೆ ಬಹಳ ಪ್ರಾಕ್ಟಿಕಲ್ ಆಗಿರುವಂಥವ್ರನ್ನ ವಿ ಕಾಲ್ ದೆಮ್ ಆಸ್ ಅನ್ರೊಮ್ಯಾಂಟಿಕ್. ಸೊ ಮಿಸ್ಟೇಕ್ಸ್ ಮಾಡುವಂಥದ್ದು. ಅದರ ಆಪೋಸಿಟ್ ವಿಚ್ ಇಸ್ ದಟ್ ಇಟ್ ಈಸ್ ನಾಟ್ ಫ್ರೀ, ಇಟ್ ಈಸ್ ನಾಟ್ ಪಾಪ್ಯುಲರ್, ಬಟ್ ಇಟ್ ಈಸ್ ಸ್ಟಡಿ. ಸ್ಟಡಿ ಆಪೋಸಿಟ್ ಈಸ್ ಎರ್ರಾಟಿಕ್. ಅದರ ವಿರುದ್ಧ ಪದ ಎರ್ರಾಟಿಕ್ ಅಂದರೆ ಅಲ್ಲಲ್ಲಿ ನಾವು ತಪ್ಪುಗಳನ್ನ ಮಾಡೋದು. ಸ್ಟಡಿ ಅಂದರೆ ಒಂದೇ ಫ್ಲೋ ಅಲ್ಲಿ ಹೋಗ್ತಾ ಇರೋದು, ವಿತೌಟ್ ಎನಿ ಬ್ರೇಕ್, without any error, it is going very smoothly. That is called as being steady. And unromantic is also not applicable. Then the next one is heed. Heed ಅಂತ ಅಂದರೆ ಟು
ಕೇರ್ ಅಂದರೆ ಕೇಳಿಸ್ಕೊಳ್ಳೋವಂಥದ್ದು, ಟು ಬಿ ಅಟೆಂಟಿವ್, ಇನ್ನೊಬ್ಬರಿಗೆ ನಾವು ಅಟೆನ್ಷನ್ನ ಕೊಡೋ ಅಂಥದ್ದು, ಗಮನ ಕೊಡೋ ಅಂಥದ್ದು, ದಟ್ ಈಸ್ ಕಾಲ್ಡ್ ಆಸ್ ಹೀಡಿಂಗ್. ಆಲ್ ರೈಟ್. ಸೊ ಈಗ ಲೆಟ್ ಅಸ್ ಸಿ ಆಪೋಸಿಟ್ ಆಫ್ ದ್ಯಾಟ್. ಇಗ್ನೋರ್ ಅಂದರೆ ಅಲಕ್ಷ್ಯ ಮಾಡುವಂಥದ್ದು, ಕೇಳಿಸ್ಕೊಳ್ಳದೇ ಇರೋವಂಥದ್ದು, ಕೇಳಿಸ್ಕೊಂಡ್ರೂ ಅದನ್ನು ಅಟೆಂಡ್ ಮಾಡದೇ ಇರೋವಂಥದ್ದು. ಹೋಪ್, ಡಿಪಾರ್ಟ್ ಅಂದರೆ ದೂರ ಹೋಗೋದು. ಓವರ್ಟೇಕ್ ಅಂದರೆ ಇನ್ನೊಬ್ಬರನ್ನ ಮೀರಿ ಮುಂದೆ ಹೋಗುವಂಥದ್ದು. ಸೊ ಇಲ್ಲಿ ಹೀಡ್ ಅಂತ ಹೇಳಿದ್ರೆ ಅಟೆಂಡ್ ಮಾಡೋವಂಥದ್ದು, ವಿಚ್ ಈಸ್ ದಿ ಆಪೋಸಿಟ್ ಆಫ್ ದಿಸ್ ಅಂತ ಹೇಳಿದ್ರೆ ಇಗ್ನೋರ್ ಈಸ್ ದಿ ರೈಟ್ ಆಪ್ಷನ್. ಇಲ್ಲಿ ಹೀಡಿಂಗ್ ಈಸ್ ಟು ಅಟೆಂಡ್, ಬಟ್ ಇಗ್ನೋರಿಂಗ್ ಅಂತ ಅಂದರೆ ವೇರ್ ಐ ಆಮ್ ನಾಟ್ ಅಟೆಂಡಿಂಗ್ ಟು ಎನಿಥಿಂಗ್ ದಟ್ ದಿ ಅದರ್ ಪರ್ಸನ್ ಈಸ್ ಟೆಲಿಂಗ್. ಅವ್ರ ಬಗ್ಗೆ ನಾನು ಲಕ್ಷ್ಯ ಕೊಡ್ತಾ ಇಲ್ಲ, ಐ ಆಮ್ ಇಗ್ನೋರಿಂಗ್ ದೆಮ್ ಅಂತ ಅಂದಾಗ ಐ ಆಮ್ ನಾಟ್ ಹೀಡಿಂಗ್ ದೆಮ್. ಸೊ ಹೋಪ್, ಡಿಪಾರ್ಟ್, overtake is not applicable there. Then next one, ಈಗ ನೋಡಿ, ಟಿಲ್ ನೌ ವಿ ಸಾ ಇಂಡಿವಿಜುವಲ್ ವರ್ಡ್ಸ್ ಆ್ಯಂಡ್ ದೇರ್ ವರ್ ಆಪ್ಷನ್ಸ್ ದೇರ್ ವೇರ್ ಯು ಚೋಸ್ ದ ರೈಟ್ ಆಪೋಸಿಟ್ ಫಾರ್ ದಿ ಅಂಡರ್ಲೈನ್ಡ್ ವರ್ಡ್ ಅಲ್ವಾ. ಈಗ ದ ವರ್ಡ್ಸ್ ವೆರ್ ದೇರ್ ಆ್ಯಂಡ್ ವಿ ಸಾ ದಿ ಮೀನಿಂಗ್ ಆಪೋಸಿಟ್ಸ್ ಫಾರ್ ದ್ಯಾಟ್. ಈಗೇನಾಗಿದೆ, ದೇರ್ ಆರ್ ಸೆಂಟೆನ್ಸಸ್ ಆ್ಯಂಡ್ ದ ಅಂಡರ್ಲೈನ್ಡ್ ವರ್ಡ್ ಇಸ್ ದೇರ್. ಓಕೆ, ಸೊ ಯು ಹ್ಯಾವ್ ಟು ಫೈಂಡ್ ಔಟ್ ದಿ ಆಪೋಸಿಟ್ ಮೀನಿಂಗ್ ಫ್ರಮ್ ದಿಸ್ ಚಾಯ್ಸ್. ಓಕೆ, ಆ್ಯಂಡ್ ಸಿ ದಟ್ ಇಟ್ ಈಸ್ ಆಪೋಸಿಟ್ ಟು ದಿಸ್ ವರ್ಡ್. ಈಗ ದ ಸೇಲಿಂಗ್ ವಾಸ್ ವೆರಿ ಸ್ಮೂತ್. ಸೇಲಿಂಗ್ ಅಂತ ಹೇಳಿದ್ರೆ ನಾವು ಅಕಸ್ಮಾತ್ ಹಡಗಲ್ಲೋ ಅಥವಾ ಜೀವನದ ಒಂದು ಹಾದಿಯಲ್ಲೋ, ದ ಸೇಲಿಂಗ್ ವಾಸ್, ಆ ಪಯಣ ಒಂದು, ಇಟ್ ವಾಸ್ ವೆರಿ ವೆರಿ ಸ್ಮೂತ್ ಅಂತ ಅರ್ಥ. ದಟ್ ಈಸ್ ಸ್ಮೂತ್, ಇಟ್ಸ್ ನಾಟ್ ಸ್ಮೂತ್ ಅಂತ ಹೇಳಬಾರ್ದು, ಸ್ಮೂತ್ ಅಂತ ಹೇಳಬೇಕು. ದೆನ್ ಸ್ಲೀಕ್, ಸಮಥಿಂಗ್ ವಿಚ್ ಈಸ್ ವೆರಿ ಥಿನ್. ಸ್ಟೈಲಿಶ್, ಯು ನೋ ದ ಮೀನಿಂಗ್, ಸಮಥಿಂಗ್ ವಿಚ್ ಇಸ್ ವೆರಿ ಅಟ್ರಾಕ್ಟಿವ್ ಆ್ಯಂಡ್ ವೆರಿ ಯುನೀಕ್. ಆಲ್ ರೈಟ್, ದಟ್ ಈಸ್ ಸ್ಟೈಲಿಶ್. ಸಿಕ್ಲಿ, ಅನ್ಹೆಲ್ದಿ, ಆ್ಯಂಡ್ ಟಫ್. ಟಫ್ ಅಂದರೆ ವೆರಿ ಡಿಫಿಕಲ್ಟ್. ಸೊ ದ ಸೇಲಿಂಗ್ ವಾಸ್ ವೆರಿ ಸ್ಮೂತ್. ಇನ್ ಆಪೋಸಿಟ್ ಏನು ಅಂತಂದರೆ ದ ಸೇಲಿಂಗ್ ವಾಸ್ ವೆರಿ ಟಫ್. ಸೊ TOUGHನ ಯು ಹ್ಯಾವ್ ಟು ಪ್ರೊನೌನ್ಸ್ ಇಟ್ ಆಸ್ ಟಫ್. ಅಂದರೆ ಈ ಥರ ಪ್ರೊನೌನ್ಸಿಯೇಷನ್ ಬರುತ್ತೆ, ಬಟ್ ದಟ್ ಈಸ್ ನಾಟ್ ದ ಸ್ಪೆಲ್ಲಿಂಗ್. ಹಾಗಾಗಿ ಟಫ್ ಅಂತ ಉಚ್ಚಾರಣೆ ಮಾಡಬೇಕು. ಸೊ ದ ಸೇಲಿಂಗ್ ವಾಸ್ ವೆರಿ ಟಫ್ ಅಂತ ಹೇಳಿ. ನೆಕ್ಸ್ಟ್ ಒನ್, ಹಿ ಹ್ಯಾಸ್ ಅ ಪ್ಯಾಷನ್ ಫಾರ್ ಇಂಡಿಜಿನಸ್ ಫ್ಲವರ್ಸ್. ಅಂದರೆ ಹಿ ಹ್ಯಾಸ್ ಅ ಪ್ಯಾಷನ್ ಅಂತ ಹೇಳಿದ್ರೆ ಒಂದು ಒಲವು ಅಥವಾ ಲೈಕಿಂಗ್, ದಟ್ ಈಸ್ ದಿ ಮೀನಿಂಗ್ ಫಾರ್ ದಟ್. ಬಟ್ ದಿ ಅಂಡರ್ಲೈನ್ಡ್ ವರ್ಡ್ ಈಸ್ ಇಂಡಿಜಿನಸ್. ಇಂಡಿಜಿನಸ್ ಅಂದರೆ ದೇಸಿ ಅಂತ ಹೇಳಿ, ನಮ್ಮದೇ, ನಮ್ಮ ಸಂಪ್ರದಾಯದ್ದು, ನಮ್ಮ ಸಂಸ್ಕೃತಿದು, ನಮ್ಮ ದೇಶದ್ದು, ದಟ್ ಈಸ್ ಕಾಲ್ಡ್ ಆಸ್ ಇಂಡಿಜಿನಸ್. ಅಂದರೆ ಅವನಿಗೆ ಯಾವುದ್ರ ಬಗ್ಗೆ ಒಂದು ಒಲವಿತ್ತು ಅಥವಾ ಒಂದು ಬಹಳ ಒಂದು ಇಷ್ಟ ಇತ್ತು ಅಂತ ಹೇಳಿದ್ರೆ ಹಿ ಹ್ಯಾಡ್ ಅ ಪ್ಯಾಷನ್ ಫಾರ್ ಇಂಡಿಜಿನಸ್. ಅಂದರೆ ಅಲ್ಲೇ ಬೆಳೆದಿರುವಂತಹ ಹೂವುಗಳ ಬಗ್ಗೆ ಒಂದು ಪ್ಯಾಷನ್ ಇತ್ತು ಅಂತ. ಇಂಡಿಜಿನಸ್ ಮೀನ್ಸ್ ಸಮಥಿಂಗ್ ವಿಚ್ ಇಸ್ ಅಲ್ಲಿ ಲೋಕಲ್ ಆಗಿ ಬೆಳೆದಿರುವಂಥದ್ದು, ಅದೇ ಸಂಸ್ಕೃತಿ, ಅದೇ ಸಂಪ್ರದಾಯ, ಅದೇ ದೇಶದಲ್ಲಿ ಇರುವಂಥದ್ದು. ಈಗ ಇದರ ಆಪೋಸಿಟ್ ಯಾವುದು ಅಂತ ಹೇಳಿದ್ರೆ ನೇಟಿವ್ ಅಂತ ಹೇಳಿದ್ರೆ ಒರಿಜಿನಲ್, ಅಂದರೆ ಆ ಊರಿನದೇ, ದಟ್ ಈಸ್ ಕಾಲ್ಡ್ ಆಸ್ ನೇಟಿವ್. ಫಾರಿನ್ ಅಂತ ಹೇಳಿದ್ರೆ ಸಮಥಿಂಗ್ ವಿಚ್ ಇಸ್ ನಾಟ್ ಅವರ್ಸ್, ಸಮಥಿಂಗ್ ವಿಚ್ ಇಸ್ ಆಫ್ ಅ ಡಿಫ್ರೆಂಟ್ ಕಲ್ಚರ್, different nation, okay, different atmosphere and the surrounding. Silly, something which is not serious. Cheap, that means something which is very bad or dirty or very low. Okay, now he has a passion for indigenous anta andre desi flowers anta andaga, which is the opposite for that, it is foreign. Foreign andre which is not ours, it is something external, outside. adu indigenous which is ours. Okay, foreign andre which is not ours, something which is somebody else's. All right, next one. Under the circumstances, her behavior cannot be termed logical. ಸೊ ಇಲ್ಲಿ ಸೆಂಟೆನ್ಸ್ ಇದೆ, ಅಲ್ಲಿ ಕೊಟ್ಟಿರೋಂಥ ಸಂದರ್ಭದಲ್ಲಿ, ಅಂದರೆ ಈ ಸಂದರ್ಭದಲ್ಲಿ ಅವಳ ಬಿಹೇವಿಯರ್ ಇಟ್ ಕೆನಾಟ್ ಬಿ ಟರ್ಮ್ಡ್ ಲಾಜಿಕಲ್ ಅಂತ ಹೇಳಿದ್ರೆ ಯಾವುದೇ ಲಾಜಿಕ್ ಥಿಂಕಿಂಗ್ ಅಲ್ಲಿಲ್ಲ, ಲಾಜಿಕಲ್ ಥಿಂಕಿಂಗ್ ಅಲ್ಲಿ ಇಲ್ಲ. ಸೊ ದಟ್ ಮೀನ್ಸ್ ಹರ್ ಸ್ಟೇಟ್ಮೆಂಟ್ಸ್ ಆರ್ ನಾಟ್ ಟ್ರೂ ಅಂತ ಒಂದು ಸ್ಟೇಟ್ಮೆಂಟ್ ಇದೆ ಇಲ್ಲಿ. ಸೊ ಅಂಡರ್ ದ ಗಿವನ್ ಸರ್ಕಮ್ಸ್ಟಾನ್ಸಸ್, ಸಂದರ್ಭದಲ್ಲಿ ಹರ್ ಬಿಹೇವಿಯರ್ ಕೆನಾಟ್ ಬಿ ಟರ್ಮ್ಡ್ ಲಾಜಿಕಲ್. ಸೊ ಅದು ಅಸಂಬದ್ಧವಾಗಿದೆ ಅಂತ ಹೇಳ್ತಾ ಇದ್ದಾರೆ, ಇಟ್ ಈಸ್ ನಾಟ್ ಲಾಜಿಕಲ್ ಅಂತ ಹೇಳಿ. ಹಾಗಾಗಿ ದಟ್ ಮೀನ್ಸ್ ದೇರ್ ಇಸ್ ನೋ ಕ್ಲಾರಿಟಿ ಇನ್ ದಟ್, ಇಟ್ ಈಸ್ ರಿಯಲಿ ನಾಟ್ ರ್ಯಾಷನಲ್, ಸೈಂಟಿಫಿಕ್ ಆಗಿ ಇಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅದರ ಆಪೋಸಿಟ್ ಏನು, ಇರ್ರ್ಯಾಷನಲ್, ಡಿಸ್ಆರ್ಡರ್ಲಿ, ಇನ್ಕನ್ಸಿಡರೇಟ್ ಆ್ಯಂಡ್ ದೆನ್ ಬಯೋಲಾಜಿಕಲ್. ಇಲ್ಲಿ ಇಟ್ ಕೆನಾಟ್ ಬಿ ಟರ್ಮ್ಡ್ ಲಾಜಿಕಲ್ ಅಂತ ಹೇಳಿದಾಗ ಇಲ್ಲಿ ಆಪೋಸಿಟ್ ವರ್ಡ್ ಏನು ಬರುತ್ತೆ, ಇಲ್ಲಿ
ಅಂತ ಹೇಳಿದ್ರೆ ಇರ್ರ್ಯಾಷನಲ್. ಡಿಸಾರ್ಡರ್ಲಿ ಬರಲ್ಲ. ಡಿಸಾರ್ಡರ್ ಅಂದರೆ ವೇರ್ ದಿ ಅರೇಂಜ್ಮೆಂಟ್ ಅಥವಾ ಸಮ್ ಟೈಪ್ ಆಫ್ ಅ ಸಿಚುವೇಶನ್ ಈಸ್ ನಾಟ್ ಪೀಸ್ಫುಲ್ ಅಂತ ಹೇಳಿದಾಗ, ಅಥವಾ ಅರೇಂಜ್ಮೆಂಟಲ್ಲಿ ಆರ್ಡರ್ಲಿನೆಸ್ ಇಲ್ಲ ಅಂತ ಅಂದಾಗ ವಿ ಕಾಲ್ ಇಟ್ ಆಸ್ ಡಿಸಾರ್ಡರ್ಲಿ. ಇನ್ಕನ್ಸಿಡರೇಟ್ ಅಂತ ಹೇಳಿದ್ರೆ ಎಲ್ಲಿ ಒಬ್ಬರಿಗೆ ನಾವು ಒಂದು ಸ್ವಲ್ಪ ದಯೆ ಅದು ತೋರಿಸದೆ ಬಹಳ ನಿಕೃಷ್ಟವಾಗಿರ್ತೀವಲ್ವ, ವೆರಿ ಟಫ್ ಡಿಸಿಷನ್ಸ್ ವಿ ಟೇಕ್, ದಟ್ ಈಸ್ ಕಾಲ್ಡ್ ಆಸ್ ಟು ಬಿ ಇನ್ಕನ್ಸಿಡರೇಟ್. ಆಲ್ ರೈಟ್, ತುಂಬ ಹಾರ್ಶ್ ಆಗಿರುವಂಥದ್ದನ್ನು ಇನ್ಕನ್ಸಿಡರೇಟ್. ಬಯೋಲಾಜಿಕಲ್ ಅಂದರೆ ಜೈವಿಕ ಅಂತ ಹೇಳಿ, ಸಮಥಿಂಗ್ ವಿಚ್ ಇಸ್ ಬಯೋಲಾಜಿಕಲ್ ಅಂತ ಹೇಳಿ. ಸೊ ಲಾಜಿಕಲ್ಗೆ ಆಲ್ ದ ತ್ರೀ ಆರ್ ನಾಟ್ ಸೂಟೇಬಲ್. ಸೊ ಇರ್ರ್ಯಾಷನಲ್ ಅನ್ನೋದು ಸೂಟ್ ಆಗುತ್ತೆ. ಲಾಜಿಕಲ್ ನಾವು ಸೆಂಟೆನ್ಸಿನ ಮೀನಿಂಗ್ ತಗೊಳ್ಳೋದು ಬೇಡ, ಲಾಜಿಕಲ್ ಬಂದು ಬಹಳ ಕ್ಲಿಯರ್ ಥಿಂಕಿಂಗ್ ಇರೋವಂಥದ್ದು ಅಂತ ಅರ್ಥ. ಸೊ ಆಪೋಸಿಟ್ ಆಫ್ ದಟ್ ಈಸ್ ಇರ್ರ್ಯಾಷನಲ್, ವೇರ್ ದೆರ್ ಇಸ್ ನೋ ಲಾಜಿಕ್, ವೇರ್ ದೆರ್ ಇಸ್ ನೋ ಕ್ಲಿಯರ್ ಥಿಂಕಿಂಗ್ ಆರ್ ಅ ಸೈಂಟಿಫಿಕ್ ರೀಸನಿಂಗ್. ಸೊ ಇರ್ರ್ಯಾಷನಲ್ is the right opposite for the word logical. Next one, this newspaper's weather report is comprehensive. So ಈ ನ್ಯೂಸ್ಪೇಪರಿನ ವೆದರ್ ರಿಪೋರ್ಟ್ ಈಸ್ ಕಾಂಪ್ರಿಹೆನ್ಸಿವ್ ಅಂದರೆ ಬಹಳ ಒಂಥರ ಎಷ್ಟು ಅಂದರೆ ಇಟ್ಸ್ ವೆರಿ ಎಲಾಬೋರೇಟ್ ಅಂತ. ಕಾಂಪ್ರಿಹೆನ್ಸಿವ್ ಅಂತ ಹೇಳಿದ್ರೆ ಬರೀ ಚಿಕ್ಕದಾಗಿ ಬ್ರೀಫ್ ಆಗಿ ಕೊಟ್ಟಿಲ್ಲ, ಅವರು ಬಹಳ ವಿಶಾಲವಾಗಿ ಅದರ ಬಗ್ಗೆ ರಿಪೋರ್ಟನ್ನು ಕೊಟ್ಟಿದ್ದಾರೆ. ಕಾಂಪ್ರಿಹೆನ್ಸಿವ್ ಮೀನ್ಸ್ ವೆರಿ ಎಲಾಬೋರೇಟ್ ಆ್ಯಂಡ್ ಡೀಟೇಲ್ಡ್ ಅಂತ ಅರ್ಥ. ಹಾಗಾಗಿ ಕಾಂಪ್ರಿಹೆನ್ಸಿವ್ ಮೀನ್ಸ್ ವಿಚ್ ಈಸ್ ಲಾರ್ಜ್ ಆ್ಯಂಡ್ ವಿಚ್ ಈಸ್ ಡೀಟೇಲ್ಡ್. ಸೊ ವಿಚ್ ಈಸ್ ದಿ ಆಪೋಸಿಟ್ ಫಾರ್ ದಟ್? ಕಾಸಲ್ ಅಂದರೆ ಕಾರಣೀಭೂತ. ಇನ್ಅಡಿಕ್ವೇಟ್ ಅಂತ ಅಂದರೆ ಇನ್ಸಫಿಷಿಯೆಂಟ್ ಆಗಿ ಇರೋ ಅಂಥದ್ದು. ಇಂಡಿಫರೆಂಟ್ ಅಂತ ಅಂದರೆ ನಿರ್ಲಕ್ಷ್ಯತನದಿಂದ ಇರೋವಂಥದ್ದು. ದೆನ್ ಸೂಪರ್ಫಿಷಿಯಲ್. ದ ವರ್ಡ್ ಗಿವನ್ ಹಿಯರ್ ಈಸ್ ಸೂಪರ್ಫಿಷಿಯಲ್ ಅಂದರೆ ಬಹಳ ಕೃತಕತೆಯಿಂದ ಕೂಡಿರೋವಂಥದ್ದು, ಆರ್ಟಿಫಿಷಿಯಲ್ ಆಗಿ ಇರುವಂಥದ್ದು. ಸೊ ಡೀಟೇಲ್ಡ್ ಆಗಿ ಇರುವಂಥದ್ದಕ್ಕೆ ವಿಚ್ ಈಸ್ ದಿ ಅಪೋಸಿಟ್ ವರ್ಡ್, ಇಟ್ ಈಸ್ ಇನ್ಅಡಿಕ್ವೇಟ್, ಇನ್ಸಫಿಷಿಯೆಂಟ್. ಇಲ್ಲಿ ನೋಡಿದ್ರೆ ಬಹಳ ವಿಶಾಲವಾಗಿ ಡೀಟೇಲ್ಡ್ ಆಗಿ ಕೊಟ್ಟಿದ್ದಾರೆ, ಆದರೆ ಇಲ್ಲಿ ಇನ್ಅಡಿಕ್ವೇಟ್ ಅಂದ್ರೇನು, ಸಾಲ್ತಾನೆ ಇಲ್ಲ. ಕೊಟ್ಟಿರೋಂಥ ಮಾಹಿತಿ ಇಟ್ ಈಸ್ ವೆರಿ ವೆರಿ ಬ್ರೀಫ್. ಓಕೆ, ಇಟ್ ಈಸ್ ವೆರಿ ಇನ್ಅಡಿಕ್ವೇಟ್ ಅಂತಂದರೆ ಇಟ್ ಈಸ್ ವೆರಿ ಇನ್ಸಫಿಷಿಯೆಂಟ್. ಸೊ ದಿಸ್ ಈಸ್ ದಿ right answer, not indifferent and not superficial. Then next one, good teachers are an asset to the institution. Okay, now which is the underlined word here? Asset. Asset ಅಂತ ಅಂದ್ರೇನು ಒಂದು ರಿಸೋರ್ಸ್, ಅದು ಒಂದು ನಿಧಿ ಥರ. ಅಸೆಟ್ ಅಂತಂದರೆ ವೇರ್ ಯು ಕ್ಯಾನ್ ಗೆಟ್ ಸಮ್ ಬೆನಿಫಿಟ್ಸ್. ಆಲ್ ರೈಟ್, ಸೊ ಗುಡ್ ಟೀಚರ್ಸ್ ಆರ್ ಅನ್ ಅಸೆಟ್ ಟು ದಿ ಇನ್ಸ್ಟಿಟ್ಯೂಷನ್. ಒಂದು ಸಂಸ್ಥೆಗೆ ಅವರೊಂದು ರಿಸೋರ್ಸ್ ಅಂತ ಹೇಳಿ, ಅವರು ಒಂದು ಆಸ್ತಿ ಥರ ಅಂತ ಹೇಳಿ. ಅಸೆಟ್ ಮೀನ್ಸ್ ಆಸ್ತಿ. ಓಕೆ, ಸೊ ಈಗ ಅಸೆಟ್ ಏನೋ ಆಪೋಸಿಟ್ ಏನು? ಅಸೆಟ್ ಅಂದರೆ ಆಸ್ತಿ. ಲಾಸ್ ಅಂದರೆ ಎಲ್ಲಿ ನಮಗೆ ಒಂದು ಎಲ್ಲಿ ನಷ್ಟ ಆಗುತ್ತಲ್ಲ, ದಟ್ ಈಸ್ ಲಾಸ್. ಡ್ರ್ಯಾಗ್ ಅಂತ ಹೇಳಿದ್ರೆ ಸಮಥಿಂಗ್ ವೇರ್ ಯು ಆರ್ ಡ್ರ್ಯಾಗಿಂಗ್, ದಟ್ ಮೀನ್ಸ್ ಡ್ರ್ಯಾಗಿಂಗ್ ಬಿಹೈಂಡ್, ಪುಲ್ಲಿಂಗ್ ಬಿಹೈಂಡ್. ಹ್ಯಾಂಡಿಕ್ಯಾಪ್ ಅಂದರೆ ವಿಕಲತೆ. ಲಯಬಿಲಿಟಿ ಅಂದರೆ ಬರ್ಡನ್ ಅಂದರೆ ಇಟ್ಸ್ ಅ ಬರ್ಡನ್. ಓಕೆ, ಸೊ ಅಸೆಟ್ಟಿನ ಆಪೋಸಿಟ್ ಯಾವುದು? ಲಾಸಿನ. ಆ್ಯಕ್ಚುಲಿ ಅಸೆಟ್ ಆ್ಯಂಡ್ ಲಾಸ್ ಅದು ತುಂಬ ಈಕ್ವಲೆಂಟ್ ಇಲ್ಲ, ಆಪೋಸಿಟ್ ಅಲ್ಲ ಅದು. ಅಸೆಟ್ ಅಂದರೆ ಅಲ್ಲಿಂದ ನಮಗೆ ಪ್ರಾಫಿಟ್ ಇದೆ, ಬೆನಿಫಿಟ್ ಇದೆ ಅಂತ ಅರ್ಥ. ಲಾಸ್ ಅಂದರೆ ನಷ್ಟ ಆಗೋದು. ಲಯಬಿಲಿಟಿ ಅಂದರೆ ಹೊರೆ. ಸೊ ದ ಆಪೋಸಿಟ್ ಆಫ್ ಅಸೆಟ್ ಈಸ್ ಲಯಬಿಲಿಟಿ. ದಟ್ ಈಸ್ ದಿ ಕರೆಕ್ಟ್ ಆಪೋಸಿಟ್ ಫಾರ್ ದ ವರ್ಡ್ ಅಸೆಟ್. ಆಲ್ ರೈಟ್, ದೆನ್ ನೆಕ್ಸ್ಟ್ ಒನ್, ದ ಜಡ್ಜ್ಮೆಂಟ್ ವಾಸ್ ಆಕ್ಸೆಪ್ಟೆಡ್ ಆಸ್ ಫೇರ್ ಬೈ ಆಲ್. ಅಂದರೆ ಅವರು ಕೊಟ್ಟಂತಹ ಒಂದು ತೀರ್ಪು, ದೇ ಫೆಲ್ಟ್ ದಟ್ ಇಟ್ ವಾಸ್ ಆಕ್ಸೆಪ್ಟೆಡ್ ಆಸ್ ಫೇರ್. ಫೇರ್ ಅಂತಂದರೆ ನ್ಯಾಯಬದ್ಧವಾಗಿರೋದು. FAIR ಹ್ಯಾಸ್ ಗಾಟ್ ಮೆನಿ ಮೀನಿಂಗ್ಸ್, ಬಟ್ ಈ ಕಾಂಟೆಕ್ಸ್ಟಲ್ಲಿ FAIR ಅಂತ ಹೇಳಿದ್ರೆ ಸರಿಯಾದ ಒಂದು ತೀರ್ಪು. ಅಲ್ಲಿ ಯಾವುದೇ ಒಂದು ಪಾರ್ಶಿಯಾಲಿಟಿ ಇಲ್ಲ, ಈ ಕಡೆ ಆ ಕಡೆ ಅನ್ನೋ ಒಂದು ಯಾವುದೂ ಇಲ್ಲ, ನ್ಯಾಯಬದ್ಧವಾಗಿ ಇರುವಂತಹ ತೀರ್ಪು ಅಂತ ಹೇಳಿ. ಎವ್ರಿಬಡಿ ಆಕ್ಸೆಪ್ಟೆಡ್ ಅಂದ್ರೇನು? ಒಪ್ಪಿದರು ಅಂತ. ಫೇರ್ ಅಂತ ಹೇಳಿದ್ರೆ ಸಮಥಿಂಗ್ ವಿಚ್ ವಾಸ್ ವೆರಿ ಕರೆಕ್ಟ್ ಅಂತ ಹೇಳಿ. ಸೊ ದೇರ್ ವಾಸ್ ನೋ ಪಾರ್ಶಿಯಾಲಿಟಿ, ದ ಜಡ್ಜ್ಮೆಂಟ್ ವಾಸ್ ಫೇರ್ ಅಂದರೆ ನ್ಯಾಯಬದ್ಧವಾಗಿದ್ದು ಅಂತ ಹೇಳಿ. ನಾವು ಅದರ ಆಪೋಸಿಟ್ ನ್ಯಾಯವಾಗಿ ಇರುವಂಥದ್ದು, ಅಂದರೆ ಆಪೋಸಿಟ್ ಏನು? ಅನ್ಯಾಯವಾಗಿರುವಂಥದ್ದು. ಸೊ ಬಯಸ್ಡ್. ಬೈ ಅಂದರೆ ಎರಡು. ಬಯಸ್ಡ್ ಅಂದರೆ ಏನು? ಅಲ್ಲಿ ಅಂದರೆ ನ್ಯಾಯವಾಗಿ ಇಲ್ಲ, ಒಂದೇ ಕಡೆಗೆ ಇರುವಂಥದ್ದು. ದಟ್ ಈಸ್ ಕಾಲ್ಡ್ ಆಸ್ ಬಯಸ್ಡ್. ಟು ಬಿ ಬಯಸ್ಡ್ ಅಂದರೆ ಏನು? ವೇರ್ ಐ ಆಮ್ ಸಪೋರ್ಟಿಂಗ್ ಓನ್ಲಿ ಒನ್ ಪಾರ್ಟಿ, ಒನ್ ಸೈಡ್. ಓಕೆ, ಐ ಆಮ್ ಫೇವರಿಂಗ್ ಅಂತ ಹೇಳಿ. ಸೊ ದಟ್ ಈಸ್ ಕಾಲ್ಡ್ ಆಸ್ ಅ ಬಯಸ್. ಅಂದರೆ ಏನು? ನನ್ನ ಜಡ್ಜ್ಮೆಂಟು ಒಂದು ಕಡೆ ಮಾತ್ರ ಇದೆ. ಐ ಆಮ್ ನಾಟ್ ಬೀಯಿಂಗ್ ಫೇರ್. ಆಲ್ ರೈಟ್, ಐ ಆಮ್ ನಾಟ್ ಬೀಯಿಂಗ್ ಬ್ಯಾಲೆನ್ಸ್ಡ್, ಐ ಆಮ್ ನಾಟ್ ಬೀಯಿಂಗ್ ನ್ಯೂಟ್ರಲ್. ಹಾಗಾಗಿ ಒಂದು ಪಕ್ಷನ ನಾನು ವಹಿಸ್ತಾ ಇದ್ದೀನಿ. ದಟ್ ಈಸ್ ಕಾಲ್ಡ್ ಆಸ್ ಬಯಸ್.
ಬಯಸ್ಡ್. ಡಾರ್ಕ್ ಅಂತ ಹೇಳಿದ್ರೆ ಕತ್ತಲೆ. ಇನ್ಸಿನ್ಸಿಯರ್ ಅಂದರೆ ವೇರ್ ಯು ಆರ್ ವೆರಿ ಡಿಸ್ಆನೆಸ್ಟ್, ಅಂದರೆ ಆನೆಸ್ಟ್ ಇಲ್ಲದೆ ಇರೋದು ವಿತೌಟ್ ಸಿನ್ಸಿಯಾರಿಟಿ, ದಟ್ ಈಸ್ ಕಾಲ್ಡ್ ಇನ್ಸಿನ್ಸಿಯರ್. ಅಗ್ಲಿ ಅಂದರೆ ಕುರೂಪ. ಹಾಗಾಗಿ ಇಲ್ಲಿ ಫೇರ್ ಅಂತ ಹೇಳಿದ್ರೆ ದ ಜಡ್ಜ್ಮೆಂಟ್ ವಾಸ್ ನ್ಯಾಯಬದ್ಧವಾಗಿತ್ತು ಅಂತ ಅನ್ನೋದಕ್ಕೆ ಆಪೋಸಿಟ್ ಅಂದರೆ ಏನು, ಬಯಸ್ಡ್ ಅಂದರೆ ವೇರ್ ಐ ಆಮ್ ಟೇಕಿಂಗ್ ಸೈಡ್ಸ್, ವೇರ್ ಐ ಆಮ್ ನಾಟ್ ಫೇರ್, ಐ ಆಮ್ ಅನ್ಫೇರ್. ಸೊ ಬಯಸ್ಡಿನ ಮೀನಿಂಗ್ ಏನು ಇಲ್ಲಿ, ಅನ್ಫೇರ್ ಅಂತ ಅಂದ್ರೇನು ನಾನು ನ್ಯಾಯಬದ್ಧವಾಗಿ ಇಲ್ಲ ಅಂತ ಅರ್ಥ. ಸೊ ದಟ್ ಈಸ್ ದಿ ಆಪೋಸಿಟ್, ಫೇರ್, biased. Fine. Then next one. He appeared to be a phony person. So now you see, ಅವ್ರು ನೋಡಿದಾಗ ನಮಗೇನು ಅನಿಸ್ತು, he appeared to phony. Phony means artificial, ನಾಟಕೀಯ ಅನ್ನೋದನ್ನು ನಾವು phony ಅಂತ ಹೇಳ್ತೀವಿ. Where there is no genuine emotion, where there is no genuine statement or affection, ಯಾವುದು ಸಹ ಒರಿಜಿನಲ್ ಅಲ್ಲ, ಬಹಳ ನಾಟಕೀಯವಾಗಿ ಇರುವಂತಹ ವ್ಯಕ್ತಿನ we call that person as a phony person. Okay, so phony means artificial, not true. ಆರ್ಟಿಫಿಷಿಯಲ್, ನಾಟ್ ಟ್ರೂ. ತುಂಬ ಹೇಳ್ಕೊಳ್ತಾರೆ, ಬಟ್ ಆದರೆ ದೇ ಆರ್ ನಾಟ್ ಟ್ರೂ. ದ ವರ್ಡ್ಸಲ್ಲಿ ದೊಡ್ಡದಾಗಿ ಮಾತಾಡ್ತಾರೆ, ಬಟ್ ಬಿಹೇವಿಯರಲ್ಲಿ ದಟ್ ಸಿನ್ಸಿಯಾರಿಟಿ ಇಸ್ ನಾಟ್ ದೇರ್. ಸೊ ಅದರದ್ದು ಆಪೋಸಿಟ್ ಏನು, ಇಸ್ ಇಟ್ ಬ್ಯೂಟಿಫುಲ್, ಇಸ್ ಇಟ್ ಅನ್ರಿಯಲ್, ಇಸ್ ಇಟ್ ಜೆನ್ಯುವಿನ್ ಆರ್ ಅಗ್ಲಿ. ಸೊ ಆರ್ಟಿಫಿಷಿಯಲ್ದು ಆಪೋಸಿಟ್ ಏನು ಅಂತಂದರೆ ಜೆನ್ಯುವಿನ್. ಅಂದರೆ ಅವನೊಬ್ಬ ನಾಟಕೀಯ ವ್ಯಕ್ತಿ ಅಂತ ಹೇಳಿದಾಗ ಹಿ ಅಪಿಯರ್ಡ್ ಟು ಬಿ ಅನ್ ಆರ್ಟಿಫಿಷಿಯಲ್ ಪರ್ಸನ್, ಅಂದರೆ ದಿ ಆಪೋಸಿಟ್ ಆರ್ಟಿಫಿಷಿಯಲ್ಗೆ ಏನು, ಜೆನ್ಯುವಿನ್. All right, so phony ke opposite genuine. Then our life on this earth is said to be transient. ಅಂದರೆ ನಮ್ಮ ಜೀವನ ಈ ಭೂಮಿ ಮೇಲೆ ಬಹಳ ಕ್ಷಣಿಕ, ಬಹಳ ದಿನ ಅಂದರೆ ಇದು ಪರ್ಮನೆಂಟ್ ಆಗಿ ಇರುವಂಥದ್ದು ಅಲ್ಲ. ಸೊ ಟ್ರಾನ್ಷಿಯಂಟ್ ಅಂದರೆ ಏನು, ಟೆಂಪರರಿ. ದ ಮೀನಿಂಗ್ ಆಫ್ ಟ್ರಾನ್ಷಿಯಂಟ್ ಮೀನ್ಸ್ ಟೆಂಪರರಿ, ದಟ್ ಮೀನ್ಸ್ ಕ್ಷಣಿಕ. All right, so our life on this earth is said to be transient, so temporary. ಇದರ ಆಪೋಸಿಟ್ ಏನು, ಜಾಯ್ಫುಲ್ ಅಂದರೆ ಖುಷಿಯಾಗಿರೋದು, ಸಿನ್ಫುಲ್ ಅಂತಂದರೆ ಪಾಪಗಳನ್ನು ಮಾಡುವಂಥದ್ದು, ಅನ್ಯಾಚುರಲ್ ಅಂದರೆ ಸೇಮ್ ಥಿಂಗ್ ಲೈಕ್ ಕೃತಕತೆ, ಸಮಥಿಂಗ್ ವಿಚ್ ಇಸ್ ನಾಟ್ ನ್ಯಾಚುರಲ್, ಪರ್ಮನೆಂಟ್ ಅಂತ ಅಂದರೆ ವಿಚ್ ಇಸ್ ಲಾಂಗ್ ಲಾಸ್ಟಿಂಗ್. ಸೊ ನಮ್ಮ ಜೀವನ ಈ ಭೂಮಿ ಮೇಲೆ ಟ್ರಾನ್ಸಿಯಂಟ್, ಆಪೋಸಿಟ್ ಏನು, ದಟ್ ಮೀನ್ಸ್ ಪರ್ಮನೆಂಟ್. ಆಲ್ ರೈಟ್, ಟ್ರಾನ್ಸಿಯಂಟ್ ಆರ್ ಟೆಂಪರರಿ, ದ ಆಪೋಸಿಟ್ ಆಫ್ ದಟ್ ಈಸ್ permanent. Fine. Then next one, there was a marginal increase in the company's profits. Okay, ಈಗ ಇಲ್ಲಿ ನಾವು ಏನು ತಗೊಳ್ಬೇಕು, ಸೆಂಟರ್. ಇಲ್ಲಿ 3 ಪದಗಳನ್ನ ಅರ್ಥ ಮಾಡ್ಕೊಳ್ಳಿ. ಮಾರ್ಜಿನ್ ಅಂತಂದ್ರೇನು, ಒಂದು ಬುಕ್ಕಲ್ಲಿ ಮಾರ್ಜಿನ್ ಅಂತ ಅಂದರೆ ಫ್ರಮ್ ಬಿಟ್ವೀನ್ ದಿಸ್ ಸ್ಪೇಸ್ ಇಸ್ ಕಾಲ್ಡ್ ಆಸ್ ದಿ ಮಾರ್ಜಿನ್. ಆಲ್ ರೈಟ್, ಇನ್ನು ವೇರ್ ಡು ಯು ರೈಟ್ ಅಟ್ ದ ಸೆಂಟರ್. ಓಕೆ, ಸೊ ನಾವು ದೇರ್ ವಾಸ್ ಅ ಮಾರ್ಜಿನಲ್ ಇನ್ಕ್ರೀಸ್ ಇನ್ ದ ಕಂಪನೀಸ್ ಪ್ರಾಫಿಟ್ಸ್ ಅಂತ ಅಂದರೆ ಮಾರ್ಜಿನ್ ಬಂದು ವೆನ್ ಯು ಟೇಕ್ ದ ಸ್ಪೇಸ್ ಆಫ್ ದ ಪೇಜ್ ಅಂತ ಹೇಳಿದ್ರೆ ಆ ಪೇಜ್ದು ಸ್ಪೇಸ್ ಅಷ್ಟೊಂದಿದೆ, ಬಟ್ ಮಾರ್ಜಿನ್ ಈಸ್ ಓನ್ಲಿ ದಿಸ್ ಮಚ್, ಇಸಂಟ್ ಇಟ್? ಸೊ ಓನ್ಲಿ 10 degree ಮಾರ್ಜಿನ್, ದಟ್ ಮೀನ್ಸ್ ಸಮಥಿಂಗ್ ವಿಚ್ ಇಸ್ ವೆರಿ ವೆರಿ ಲೆಸ್. ಆಲ್ ರೈಟ್, ವೆನ್ ಕಂಪೇರ್ ಟು ದ ಸ್ಪೇಸ್ ಆಫ್ ದಿ ಬೋರ್ಡ್. ಆಲ್ ರೈಟ್, ಸೊ ದಿಸ್ ಮಚ್ ಇಸ್ ದ ಸ್ಪೇಸ್ ಆಫ್ ದಿ ಬೋರ್ಡ್, ಬಟ್ ಐ ಆಮ್ ಟಾಕಿಂಗ್ ಆಫ್ ದ ಮಾರ್ಜಿನ್ ಅಂದರೆ ಓನ್ಲಿ ದಿಸ್ ಮಚ್, ದಟ್ ಮೀನ್ಸ್ ವೆರಿ ವೆರಿ ಸ್ಮಾಲ್ ಅಂತ ಅರ್ಥ. ಸೊ ದೇರ್ ವಾಸ್ ಅ ಮಾರ್ಜಿನಲ್ ಇನ್ಕ್ರೀಸ್ ಅಂದರೆ ವೆರಿ ಸ್ಮಾಲ್, ವೆರಿ ವಾಟ್ ಯು ಕಾಲ್ ವೆರಿ ಸಮಥಿಂಗ್ ವಿಚ್ ಇಸ್ ನಾಟ್ ಒಂದು ದೊಡ್ಡ ಇನ್ಕ್ರೀಸ್ ಅಂತ ಹೇಳಿ ಅಂದ್ಕೊಳ್ಳೋ ಥರ ಇಲ್ಲ ಅಲ್ಲಿ ಅಂತ ಹೇಳಿ, ನಾಟ್ ಅ ವೆರಿ ಬಿಗ್ ಇನ್ಕ್ರೀಸ್. ಇಟ್ಸ್ ಅ ವೆರಿ ಮಾರ್ಜಿನಲ್ ಇನ್ಕ್ರೀಸ್ ಇನ್ ದ ಕಂಪನೀಸ್ ಪ್ರಾಫಿಟ್. ಸೊ ಐ ಡಿಂಟ್ ಮಾರ್ಜಿನಲ್ ಆಪೋಸಿಟ್ ಏನು ಅಂತ ಹೇಳಿದ್ರೆ ಸಮಥಿಂಗ್ ವಿಚ್ ಇಸ್ ವೆರಿ ಲೆಸ್ ಅನ್ನೋದರ ಆಪೋಸಿಟ್ ಏನು, ಪೆರಿಫರಲ್ ಅಂತ ಹೇಳಿದ್ರೆ ಸುತ್ತಮುತ್ತ ಇರುವಂಥದ್ದು, ಔಟ್ಸೈಡ್. ಓಕೆ, ದ ಪೆರಿಫರಲ್ ಮೀನ್ಸ್ ಸಮಥಿಂಗ್ ವಿಚ್ ಇಸ್ ಔಟ್ಸೈಡ್, ವಿಚ್ ಇಸ್ ನಾಟ್ ಅಟ್ ಆಲ್ ಇನ್ ದ ಸೆಂಟರ್. ಆಲ್ ರೈಟ್, ಸೊ ದಟ್ ಈಸ್ ಪೆರಿಫರಿ. ಸಿಗ್ನಿಫಿಕೆಂಟ್ ಮೀನ್ಸ್ ಬಹಳ ಅಂದರೆ ಸಮಥಿಂಗ್ ವಿಚ್ is something to be worth noticed ಅಂತ ಹೇಳಿ. ಅಂದರೆ ಮಾರ್ಜಿನಲ್ ಅಂದರೆ ಅಂತ ನೆಗ್ಲಿಜಿಬಲ್ ಅಂತ, ವೆರಿ ಸ್ಮಾಲ್ ಅಂತ ಅರ್ಥ. ಅದರ ಆಪೋಸಿಟ್ ಏನು ಅಂದರೆ ಬಹಳ ಒಂಥರ ಕಣ್ಣಿಗೆ ಕಾಣಿಸೋಷ್ಟು ಸಿಗ್ನಿಫಿಕೆಂಟ್ ಆಗಿ ಇನ್ಕ್ರೀಸ್ ಆಗಿರೋವಂಥದ್ದು. ಸೊ ಮಾರ್ಜಿನಲ್ ಅಂತ ಅಂದರೆ ನೆಗ್ಲಿಜಿಬಲ್ ಇಲ್ಲಿ ಕೊಟ್ಟಿರೋದು, ಬಟ್ ಅದರ ಆಪೋಸಿಟ್ ಯಾವುದು ಅಂತಂದರೆ ಐ ಆಮ್ ಗಿವಿಂಗ್ ಯು ದ ಮೀನಿಂಗ್ಸ್ ಫಾರ್ ದಿಸ್. ಅನ್ಫಾರ್ಸೀನ್ ಅಂತ ಹೇಳಿದ್ರೆ ಸಮಥಿಂಗ್ ವಿಚ್ ಯು ಹ್ಯಾವ್ ನಾಟ್ ಆ್ಯಂಟಿಸಿಪೇಟೆಡ್, ಹೀಗಾಗತ್ತೆ ಅಂತ ಹೇಳಿ ಅಂದ್ಕೊಂಡೇ ಇರಲ್ವಲ್ಲ, ದಟ್ ಈಸ್ ಕಾಲ್ಡ್ ಆಸ್ ಅನ್ಫೋರ್ಸೀನ್. ಫೋರ್ಸೀನ್, FORE ಅಂತಂದರೆ ಮುಂದೆ ಬರುವಂಥದ್ದನ್ನು ತಿಳಿದೇ ಇರುವಂತಹ ಒಂದು ಫೀಚರನ್ನು
ವಿ ಕಾಲ್ ಇಟ್ ಆಸ್ ಅನ್ಫೋರ್ಸೀನ್. ಈಗ ಮಾರ್ಜಿನಲ್ ಮೀನ್ಸ್ ವೆರಿ ಸ್ಲೈಟ್, ವೆರಿ ಸ್ಮಾಲ್ ಇನ್ಕ್ರೀಸ್. ಅದರ ಆಪೋಸಿಟ್ ಏನು? ಸಿಗ್ನಿಫಿಕೆಂಟ್ ಇನ್ಕ್ರೀಸ್. ಸಿಗ್ನಿಫಿಕೆಂಟ್ ಮೀನ್ಸ್ ಸಮಥಿಂಗ್ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್, ಸಮಥಿಂಗ್ ವಿಚ್ ಈಸ್ ನೋಟ್ ವರ್ದಿ. ನೋಟ್ ವರ್ದಿ ಅಂದರೆ ಕಣ್ಣಿಗೆ ನಿಜವಾಗ್ಲೂ ಏನೋ ಅಲ್ಲಿ ಇಂಪ್ರೂವ್ಮೆಂಟ್ ಆಗಿದೆ ಅಂತ ಹೇಳಿ ಗಮನ ಸೆಳೆಯೋಷ್ಟು ಇನ್ಕ್ರೀಸ್ ಆಗಿದೆ. ಮಾರ್ಜಿನಲ್ ಅಂತ ಅಂದರೆ ಬಹಳ ಕಡಿಮೆ, ನೆಗ್ಲಿಜಿಬಲ್ ಅಂತ ಅರ್ಥ. ಬಟ್ ಅದು ಆಪೋಸಿಟ್ ಬಂದು ಸಿಗ್ನಿಫಿಕೆಂಟ್ ಇನ್ಕ್ರೀಸ್ ಇನ್ ದಿ ಕಂಪನೀಸ್ ಪ್ರಾಫಿಟ್. ಮಾರ್ಜಿನಲ್ ಮೀನ್ಸ್ ಏನೂ ಇಲ್ಲ, ಆಪೋಸಿಟ್ ಬಂದು ಎಷ್ಟೋ ಬಹಳ ಸಿಗ್ನಿಫಿಕೆಂಟ್ ಆಗಿರುವಂತಹ ರೈಸ್ ಇನ್ ದ ಪ್ರಾಫಿಟ್ಸ್ ಅಂತ. ಓಕೆ, ನೆಕ್ಸ್ಟ್ ಸ್ಮೋಕಿಂಗ್ ಈಸ್ ಡೆಟ್ರಿಮೆಂಟಲ್ ಟು ಹೆಲ್ತ್. ಸೊ ಡೆಟ್ರಿಮೆಂಟಲ್ ಅಂತ ಹೇಳಿದರೆ ಸಮಥಿಂಗ್ ವಿಚ್ ಇಸ್ ನಾಟ್ ವರ್ಕಿಂಗ್ ಫಾರ್ ಯು, ಸಮಥಿಂಗ್ ವಿಚ್ ಈಸ್ ಅಗೇನ್ಸ್ಟ್ ಯು, ಸಮಥಿಂಗ್ ವಿಚ್ ಡೆಸ್ಟ್ರಾಯ್ಸ್ ಯು ಅಂತ ಅರ್ಥ. ಸೊ ಡೆಟ್ರಿಮೆಂಟಲ್ ಮೀನ್ಸ್ ಸಮಥಿಂಗ್ ವಿಚ್ ಈಸ್ ಹಾರ್ಮ್ಫುಲ್. ಡೆಟ್ರಿಮೆಂಟಲ್ ವಿಚ್ ಈಸ್ ಡಿಸಾಸ್ಟ್ರಸ್, ಡಿಸ್ಟ್ರಕ್ಟಿವ್. ಇದು ಮೀನಿಂಗ್ ಫಾರ್ ದ ವರ್ಡ್ ಡೆಟ್ರಿಮೆಂಟಲ್. ಆಲ್ ರೈಟ್, ಈಗ ನೋಡೋಣ. ಇಂಜೂರಿಯಸ್ ಅಂತ ಹೇಳಿದ್ರೆ ಅಫ್ಕೋರ್ಸ್ ಇದು ಸಹ ಹಾರ್ಮ್ಫುಲ್ ಅಂತ ಹೇಳಿ ಬರುತ್ತೆ. ಓಕೆ, ಹಾರ್ಮ್ಫುಲ್. ಡಿಸ್ಟ್ರಕ್ಟಿವ್ ಅಲ್ಲಿ ಕೊಟ್ಟಿದ್ದಾರೆ. ಬೆನಿಫಿಷಿಯಲ್ ಅಂದರೆ ಯೂಸ್ಫುಲ್, ದೆನ್ ಹಾರ್ಮ್ಫುಲ್ ಅಂತ ಕೊಟ್ಟಿದ್ದಾರೆ. ಆಲ್ ರೈಟ್, ಇಲ್ಲಿ ಡೆಟ್ರಿಮೆಂಟಲ್ ಮೀನ್ಸ್ ಹಾರ್ಮ್ಫುಲ್. ಈಗ ಅದರ ವಿರುದ್ಧ ಪದ ಸ್ಮೋಕಿಂಗ್ ಈಸ್ ನಾಟ್ ಹಾರ್ಮ್ಫುಲ್ ಅನ್ನೋದಕ್ಕೆ ಯಾವುದು? ಸ್ಮೋಕಿಂಗ್ ಈಸ್ ಯೂಸ್ಫುಲ್, ಸ್ಮೋಕಿಂಗ್ ಈಸ್ ಬೆನಿಫಿಷಿಯಲ್ ಅನ್ನೋದು ಆಪೋಸಿಟ್ ವರ್ಡ್. ಡೆಟ್ರಿಮೆಂಟಲ್ ಅಂದರೆ ಹಾರ್ಮ್ಫುಲ್, ಬೆನಿಫಿಷಿಯಲ್ ಅಂದರೆ ಯೂಸ್ಫುಲ್. ಓಕೆನಾ? ಸೊ ಹಾಗಾಗಿ ಇದು ಯಾವುದು ಆಪೋಸಿಟ್ ಆಗಿ ಬರೋದಿಲ್ಲ. ಇಂಜೂರಿಯಸ್ ಅದು ಮೀನಿಂಗ್ ಆಗುತ್ತೆ, ಡಿಸ್ಟ್ರಕ್ಟಿವ್, ಇಂಜೂರಿಯಸ್, ಹಾರ್ಮ್ಫುಲ್ ಇದೆಲ್ಲ ಡೆಟ್ರಿಮೆಂಟಲ್ಗೆ ಮೀನಿಂಗ್. ಬಟ್ ವಿ ಆರ್ ಟ್ರೈಂಗ್ ಟು ಗೆಟ್ ದಿ ಆಪೋಸಿಟ್. ಸೊ ದ ಆಪೋಸಿಟ್ ಈಸ್ ಬೆನಿಫಿಷಿಯಲ್. ಆಲ್ ರೈಟ್, ಸೊ ಡೆಟ್ರಿಮೆಂಟಲ್ ಇನ್ ಆಪೋಸಿಟ್ ಈಸ್ ಬೆನಿಫಿಷಿಯಲ್. ಡೆಟ್ರಿಮೆಂಟಲ್ ಮೀನ್ಸ್ ಹಾರ್ಮ್ಫುಲ್, ಬೆನಿಫಿಷಿಯಲ್ ಮೀನ್ಸ್ ಯೂಸ್ಫುಲ್. ಫೈನ್. ಹಾಗಾಗಿ ನೆಕ್ಸ್ಟ್ ಒನ್. He stood looking at the tranquil beauty of the snow-capped mountains. So now he stood looking at the tranquil ಅಂತ ಹೇಳಿದ್ರೆ ಈಗ when you go to the Himalayan mountain peaks ಅಥವಾ ಒಂದು ದೇವಸ್ಥಾನಕ್ಕೆ ಬಹಳ ನಿಶ್ಶಬ್ದವಾಗಿ ಇರುವಂಥ when you visit a temple, a beautiful temple with beautiful scenery, mountains ಅದೆಲ್ಲ ಇದ್ದಾಗ ನ್ಯಾಚುರಲ್ ಆಗಿ ಒಂದು ಗಾಂಭೀರ್ಯ ಬರುತ್ತೆ, ಸೆರೀನ್ ಅಟ್ಮಾಸ್ಫಿಯರ್ ಅಂತ ಹೇಳ್ತೀವಿ. ಸಮಥಿಂಗ್ ವಿಚ್ ಇಸ್ ಸೋ ಸ್ಪಿರಿಚುವಲ್, ವಿಚ್ ಇಸ್ ಸೋ calm, which is so energetic. ಓಕೆ, ಅಂತಹ ಒಂದು ವಾತಾವರಣನ ವಿ ಕಾಲ್ ಇಟ್ ಆಸ್ ಸೆರೀನ್ ಅಂತ ಹೇಳಿ. ಸಿಂಪಲ್, ಬ್ಯೂಟಿಫುಲ್ ಆ್ಯಂಡ್ ವೆರಿ ಗಂಭೀರವಾಗಿರುವಂಥದ್ದು, ಸ್ಪಿರಿಚುವಲ್ ಆಗಿರುವಂಥದ್ದು, ದಟ್ ಈಸ್ ಕಾಲ್ಡ್ ಆಸ್ ಸೆರೆನಿಟಿ. ಆಲ್ ರೈಟ್, ನಾವು ಹಿ ಸ್ಟುಡ್ ಲುಕಿಂಗ್ ಅಟ್ ದ ಟ್ರ್ಯಾಂಕ್ವಿಲ್ ಅಂದರೆ ಎಲ್ಲ ನೋಡಿದ್ರು ಒಂಥರ ಶಾಂತವಾಗಿ ಇರುವಂತಹ ಪ್ರದೇಶ. ಟ್ರ್ಯಾಂಕ್ವಿಲಿಟಿ ಮೀನ್ಸ್ ಪೀಸ್ಫುಲ್ ಅಟ್ಮಾಸ್ಫಿಯರ್, ಬಹಳ ಶಾಂತವಾಗಿರಿ ಇರುವಂತಹ ಪ್ರದೇಶ. ದ ಟ್ರ್ಯಾಂಕ್ವಿಲ್ ಬ್ಯೂಟಿ ಆಫ್ ದಿ ಸ್ನೋ ಕ್ಯಾಪ್ಡ್ ಮೌಂಟೇನ್ಸ್ ಅಂದರೆ ಎಲ್ಲೆಲ್ಲೂ ಸಹ ಹಿಮ ಮುಚ್ಕೊಂಡಿರುವಂತಹ ಒಂದು ಪರ್ವತವನ್ನು ಅವನು ನೋಡ್ತಾ ನಿಂತುಬಿಟ್ಟ. ದೇರ್ ವಾಸ್ ಸೋ ಮಚ್ ಆಫ್ ಟ್ರ್ಯಾಂಕ್ವಿಲಿಟಿ ಅಂತ ಹೇಳಿದಾಗ ಸೋ ಮಚ್ ಆಫ್ ಪೀಸ್, ಓಕೆ, ಕಾಮ್ನೆಸ್ ದೇರ್ ವಾಸ್ ಇನ್ ದ ಸರೌಂಡಿಂಗ್. ಹಾಗಾಗಿ ಸೆರೀನ್ ಮೀನ್ಸ್ ಸಮಥಿಂಗ್ ವಿಚ್ ಈಸ್ ವೆರಿ ವೆರಿ ಪೀಸ್ಫುಲ್ ಅಂತ, ಡಿವೈನ್ ಆ್ಯಂಡ್ ಪೀಸ್ಫುಲ್ ಅಂತ. ನಾಯ್ಸಿ ಗಲಾಟೆ ಆಗಿರುವಂಥದ್ದು. ಕ್ಲಿಯರ್ ಆ್ಯಂಡ್ ಅಗ್ಲಿ. ಈಗ ಟ್ರ್ಯಾಂಕ್ವಿಲ್ ಅಂದರೆ ಪೀಸ್ಫುಲ್. ಓಕೆ, ಸೊ ದಿಸ್ ಈಸ್ ದ ಮೀನಿಂಗ್ ಫಾರ್ ಇಟ್. ಸೊ ಟ್ರ್ಯಾಂಕ್ವಿಲ್ದು ಮೀನಿಂಗ್ ಪೀಸ್ಫುಲ್. ನಾವು ವಿ ಆರ್ ಲುಕಿಂಗ್ ಫಾರ್ ದಿ ಆಪೋಸಿಟ್. ಇದರ ಟ್ರ್ಯಾಂಕ್ವಿಲ್ದು ಆಪೋಸಿಟ್ ಏನು? ಸೆರೀನ್ ಅಂದರೆ ಅದೇ ಮೀನಿಂಗ್ ಬರುತ್ತೆ. ಸೊ ಇಟ್ ಈಸ್ ನಾಯ್ಸಿ. ದ ಆಪೋಸಿಟ್ ಆಫ್ ಪೀಸ್ ಅಥವಾ ಟ್ರ್ಯಾಂಕ್ವಿಲ್ಗೆ ನಾಯ್ಸಿ ಅನ್ನೋದು ಅರ್ಥ, ದ ಆಪೋಸಿಟ್. ಓಕೆ, ದೆನ್ ದಿಸ್ ಈಸ್ ದಿಸ್ ಈಸ್ ಅ ಟ್ರಿವಿಯಲ್ ಮ್ಯಾಟರ್. ಸೊ ಟ್ರಿವಿಯಲ್ ಅಂತಂದರೆ ಇದೆಲ್ಲ ಒಂದು ವಿಷಯನ, ಇದೆಲ್ಲ ಒಂದು ಸಿಲ್ಲಿ ಮ್ಯಾಟರ್. ಟ್ರಿವಿಯಲ್ ಅಂತ ಹೇಳಿದ್ರೆ ಬಹಳ ಸಿಲ್ಲಿ, ವೆರಿ ರಿಡಿಕ್ಯುಲಸ್. ಇದು ಒಂದು ವಿಷಯ ಅಂತ ಯಾಕೆ ಮಾತಾಡ್ತೀರಾ ಅನ್ನೋದು, ಬಹಳ ಒಂದು ಸಣ್ಣ ಟಾಪಿಕ್ ಇದೆಲ್ಲ. ಸೊ ಟ್ರಿವಿಯಲ್ ಮೀನ್ಸ್ ಇದೆಲ್ಲ ಒಂದು ವಿಷಯನೇ ಅಲ್ಲ, ವೆರಿ ವೆರಿ ಟ್ರಿವಿಯಲ್ ಮ್ಯಾಟರ್, ಸಿಲ್ಲಿ ಫೂಲಿಶ್ ಮ್ಯಾಟರ್ ಅಂತ. ಸೊ ಟ್ರಿವಿಯಲ್ ಮೀನ್ಸ್ ಸಮಥಿಂಗ್ ವಿಚ್ ಈಸ್ ವೆರಿ ಸಿಲ್ಲಿ ಆರ್ ವೆರಿ ಸ್ಮಾಲ್. ಅದೆಲ್ಲ ನಾವು ಡಿಸ್ಕಸ್ ಮಾಡೋ ಮ್ಯಾಟರೇ ಅಲ್ಲ ಅಂತ ಹೇಳಿ. ಸೊ ಆಪೋಸಿಟ್ ಆಫ್ ದ್ಯಾಟ್ ಅಂತ ಹೇಳಿದ್ರೆ ಇಂಪಾರ್ಟೆಂಟ್, ಸ್ಮಾಲ್, ಈಸಿ, ಡಿಫಿಕಲ್ಟ್. ಸೊ ಇಲ್ಲಿ ಟ್ರಿವಿಯಲ್ ಅಂತ ಅಂದರೆ ಬಹಳ ಸ್ಮಾಲ್ ಮ್ಯಾಟರ್, ಸಣ್ಣ ವಿಷಯ ಅದು ಅಂತ ಹೇಳಿ. ಅದರ ಆಪೋಸಿಟ್ ಏನು? ಇಂಪಾರ್ಟೆಂಟ್. ಸೊ ದಿಸ್ ಈಸ್ ಆ್ಯನ್ ಇಂಪಾರ್ಟೆಂಟ್ ಮ್ಯಾಟರ್. ಸೊ ಆಪೋಸಿಟ್ ಆಫ್ ಟ್ರಿವಿಯಾ ಮೀನ್ಸ್ ವೆರಿ ವೆರಿ ಸ್ಮಾಲ್ ಆ್ಯಂಡ್ ಇನ್ಸಿಗ್ನಿಫಿಕೆಂಟ್. ಆಪೋಸಿಟ್ ಆಫ್ ದ್ಯಾಟ್ ಈಸ್ ಇಂಪಾರ್ಟೆಂಟ್.
Fine? Okay. Next one. We must realize the futility of wars. ಓಕೆ, ರಿಯಲೈಸ್ ಅಂತಂದರೆ ನಾವು ಅರ್ಥ ಮಾಡ್ಕೊಳ್ಬೇಕು. ವಿ ಮಸ್ಟ್ ರಿಯಲೈಸ್ ದ ಫ್ಯೂಟಿಲಿಟಿ ಅಂದರೆ ದ ಯೂಸ್ಲೆಸ್ನೆಸ್. ಓಕೆ, ದ ಯೂಸ್ಲೆಸ್ನೆಸ್ ಆಫ್ ವಾರ್ಸಿಂದ ಏನೂ ಯೂಸ್ ಇಲ್ಲ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು. ಫ್ಯೂಟೈಲ್ ಅಂದರೆ ವೇಸ್ಟ್, ಯೂಸ್ಲೆಸ್. ಫ್ಯೂಟಿಲಿಟಿ ದ ಯೂಸ್ಲೆಸ್ನೆಸ್ ಆಫ್ ವಾರ್ಸ್. ಹಾಗಾಗಿ ಇಲ್ಲಿ ಮೀನಿಂಗ್ ಏನು? ಯೂಸ್ಲೆಸ್ನೆಸ್. ಫ್ಯೂಟಿಲಿಟಿ ಮೀನ್ಸ್ ಯೂಸ್ಲೆಸ್. ನಾವು ಅಪೋಸಿಟ್ ಇಲ್ಲಿ ವ್ಯಾಲ್ಯೂ, ಇಂಪಾರ್ಟೆಂಟ್, ಯೂಸ್ಫುಲ್ನೆಸ್, ಅರ್ಜೆನ್ಸಿ. ಓಕೆ, ಅಂದರೆ ಅರ್ಜೆನ್ಸಿ ಅಂದರೆ ಎಮರ್ಜೆನ್ಸಿ, ವ್ಯಾಲ್ಯೂ ಅಂದರೆ ಒಂದು ಮೌಲ್ಯ, ಇಂಪಾರ್ಟೆಂಟ್ ಅಂದರೆ ಮುಖ್ಯವಾಗಿರೋದು. ಸೊ ಇಲ್ಲಿ ಯೂಸ್ಲೆಸ್ನೆಸ್ ಅಂತ ಇದೆ, ಅದರ ಆಪೋಸಿಟ್ ಏನು? ಯೂಸ್ಫುಲ್ನೆಸ್. ಓಕೆನಾ? ಸೊ ಫ್ಯೂಟಿಲಿಟಿ ಆಪೋಸಿಟ್ ಈಸ್ ಯೂಸ್ಫುಲ್ನೆಸ್. ಫ್ಯೂಟಿಲಿಟಿ, uselessness. Opposite of that, usefulness. Okay? Then, the boy is punished for his audacity. ಅಂದರೆ ಅವನ ಒಂದು ಅಹಂಕಾರದ ವರ್ತನೆಗೆ. ಅಹಂಕಾರ ಅಥವಾ ಒಂಥರ ಅವನು ಯಾರ ಮಾತು ಕೇಳಲ್ಲ, ಒಂಥರ ಏನು ಒಬ್ಬರು ಗೌರವ ಕೊಡದೆ ಇರುವಂತಹ ಬಿಹೇವಿಯರ್ನ ವಿ ಕಾಲ್ ಇಟ್ ಆ್ಯಸ್ ಅಡಾಸಿಟಿ. ಈಗೋ ಮಿಕ್ಸ್ ಆಗೇ ಇರುತ್ತೆ ಅಲ್ಲಿ. ಸೊ ಯಾರು ಬಂದರೂ ಏನು ಒಂಥರ ಗೌರವ ಇಲ್ಲದೆ ನಡ್ಕೊಳ್ಳೋದನ್ನು ವಿ ಕಾಲ್ ಇಟ್ ಆ್ಯಸ್ ಆ್ಯನ್ ಅಡೇಷಿಯಸ್ ಬಿಹೇವಿಯರ್ ಅಂತ ಹೇಳ್ತೀವಿ. ಸೊ ದ ಬಾಯ್ ಈಸ್ ಪನಿಷ್ಡ್ ಫಾರ್ ಹಿಸ್ ಅಡಾಸಿಟಿ ಅಂತ ಅಂದಾಗ ಅವನ ಕೆಟ್ಟ ವರ್ತನೆಗೆ ಅವನಿಗೆ ಪನಿಷ್ಮೆಂಟ್ ಸಿಕ್ತು. ಅಡಾಸಿಟಿ ಈಸ್ ಬ್ಯಾಡ್ ಬಿಹೇವಿಯರ್, disobedience. All right, so bad or rude behavior. Okay, that is called audacity. ಹಾಗಾಗಿ ಅಲ್ಲಿ audacity means bad rude behavior. ಇಲ್ಲಿ arrogance, ಅಹಂಕಾರ, ಯಾರನ್ನೂ ಕೇರ್ ಮಾಡದೇ ಇರೋದು. humility ಅಂತಂದರೆ ವಿಧೇಯವಾಗಿ ಇರುವಂಥದ್ದು. ಮೈಲ್ಡ್ನೆಸ್ ಅಂತ ಅಂದರೆ ಬಹಳ ಜೆಂಟಲ್ ಆಗಿರುವಂಥದ್ದು. ಕವರ್ಡಿಸ್, ಹೇಡಿ ಥರ ಇರುವಂಥದ್ದು. ಸೊ ಅಡಾಸಿಟಿ ಅಂದರೆ ಭಾಳ ಆ ಥರ ಅಹಂಕಾರದಿಂದ ವರ್ತಿಸುವಂಥದ್ದು. ಸೊ ವಿಚ್ ಈಸ್ ದಿ ಆಪೋಸಿಟ್ ಫಾರ್ ದ್ಯಾಟ್? ಆ್ಯರೋಗೆಂಟ್. ಅಡಾಸಿಟಿ ಅಂದರೆ ಆ್ಯರೋಗೆನ್ಸೆ. ಸೊ ನಾಟ್ ದಿಸ್ ಒನ್, ವಿ ವಾಂಟ್ ದಿ ಆಪೋಸಿಟ್ ಆಫ್ ದ್ಯಾಟ್. ಸೊ ಆಪೋಸಿಟ್ ಆಫ್ ಅಡಾಸಿಟಿ ಈಸ್ ಹ್ಯೂಮಿಲಿಟಿ. ಹ್ಯೂಮಿಲಿಟಿ ಅಂದರೆ ವಿಧೇಯತೆ. ದಟ್ ಮೀನ್ಸ್ ಟು ಬಿ ವೆರಿ ವೆರಿ ಹಂಬಲ್. ಓಕೆ, ಯಾರಾದರೂ ನೋಡಿದಾಗ ಬಹಳ ವಿನಯತೆಯಿಂದ ನಡ್ಕೊಳ್ಳುವಂಥದ್ದನ್ನು ವಿ ಕಾಲ್ ಇಟ್ ಆಸ್ ಹ್ಯೂಮಿಲಿಟಿ. ಮೈಂಡ್ನೆಸ್ ಅಂತ ಹೇಳಿದೆ. ಹ್ಯೂಮಿಲಿಟಿಗೂ ಮೈಂಡ್ನೆಸ್ಗೂ ಬಹಳ ಡಿಫ್ರೆನ್ಸ್ ಇದೆ. ನಾವು ಫಾರ್ ಎಕ್ಸಾಂಪಲ್ ವೀಕ್ನೆಸ್ಸನ್ನು ಅಥವಾ ಹೇಳಿತನನ ನಾವು ವಿ ಕಾಂಟ್ ಕಾಲ್ ದಟ್ ಆ್ಯಸ್ ಹ್ಯೂಮಿಲಿಟಿ. ಅಂದರೆ ಧೈರ್ಯ ಇದ್ದು ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತ ಗೊತ್ತಿದ್ದು ನನಗೆ ರಿಯಾಕ್ಟ್ ಮಾಡೋ ಥರ ಎಬಿಲಿಟಿ ಇದ್ದರೂ ಸಹ ಇಫ್ ಐ ಆಮ್ ಹಂಬಲ್ ಅಂತ ಹೇಳಿದಾಗ ದಟ್ ಈಸ್ ಕಾಲ್ಡ್ ಆ್ಯಸ್ ಹ್ಯೂಮಿಲಿಟಿ. ಆದರೆ ಇಲ್ಲಿ ಮೈಲ್ಡ್ನೆಸ್ ಆ್ಯಂಡ್ ಕವರ್ಡಿಸ್ ಅಂತ ಹೇಳಿದ್ರೆ ಅವ್ರಿಗೆ ಧೈರ್ಯನೇ ಇಲ್ಲ. ದಟ್ ಈಸ್ ನಾಟ್ ಹ್ಯೂಮಿಲಿಟಿ, ದಟ್ ಈಸ್ ಹೇಡಿತನ. ಅದು ಕವರ್ಡಿಸ್ ಮೀನ್ಸ್ ಹೇಡಿತನ. ಆಲ್ ರೈಟ್. ಸೊ ಅಡಾಸಿಟಿಗೆ ಆಪೋಸಿಟ್, ಎಕ್ಸಾಕ್ಟ್ ಆಪೋಸಿಟ್ ಇಸ್ ಹ್ಯೂಮಿಲಿಟಿ. ಓಕೆ, ಅಡಾಸಿಟಿ ಆಲ್ಸೋ ಕ್ಯಾನ್ ಬಿ ಕಾಲ್ಡ್ ಆಸ್ ಪ್ರೈಡ್, ಜಂಭ ಮತ್ತು ಅಹಂಕಾರ. ಇದೆಲ್ಲನೂ ಈಕ್ವಲ್ ವರ್ಡ್ಸ್. ಅದಕ್ಕೆ ಆಪೋಸಿಟ್ ಬಂದು ಹ್ಯೂಮಿಲಿಟಿ, ವಿನಯವಾಗಿ ಇರುವಂಥದ್ದು. ಫೈನ್. Okay, so now that is what we have been discussing about antonyms. Ivattina session alli I think you all have understood the logic behind it. What are antonyms anta heli. So keluvondu idralli nimge there are sentences in which the words are underlined and you have to choose the right opposite from the choices given. And in some of the other things anta helidaga you will have direct words where you will be ee thara direct words irutte and you have to choose the right opposite. So there are two ways in identifying the antonyms. So I hope you all have understood about the concept. We will be meeting you with some more examples in the coming sessions. All right. So for this session, please practice all these things. Ee padagalu, see, you are learning new words. All right. So vocabulary nu saha build agutte. Synonyms, antonyms idellanu saha hosa padagalanna nimge ಪರಿಚಯಿಸ್ತಾ ಹೋಗುತ್ತೆ. So please start working on that. So ಅರ್ಥಗಳು ಬೇರೆ, ವಿರುದ್ಧ ಪದಗಳು ಬೇರೆ. So you have to see that you can remember all those things and start using in your everyday conversation. So until we meet you in the next class, please take care. Thank you.